ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಈ ಸಂಚಿಕೆಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಸಂಪೂರ್ಣ ಶ್ರೀನಿವಾಸ ಕಲ್ಯಾಣವನ್ನು ನೋಡೋಣ. ಇದರ ಪ್ರಾರಂಭ ಹೀಗೆ. ಈ ಕಡೆ ಸೂತ ಪುರಾಣಿಕರ ಬಳಿ ಶೌನಕರು ಪ್ರಶ್ನೆ ಮಾಡ್ತಾರೆ. ಈಗಾಗಲೇ ಗುರುಗಳೇ ನಮಗೆ ಘಟಿಕಾಚಲ ಮಹಿಮೆಯನ್ನು, ರಂಗನಾಥನ ಮಹಿಮೆಯನ್ನು, ಜಗನ್ನಾಥನ ಮಹಿಮೆಯನ್ನು ತಿಳಿಸಿದಿರಿ. ಇನ್ನು ಮುಂದೆ ನಮಗೆ ವೆಂಕಟಾಚಲ ಮಹಾತ್ಮೆಯನ್ನು ತಿಳಿಸ್ಕೊಡಿ ಅಂತ. ಅದಕ್ಕೆ ಸಂತೋಷದಿಂದ ಒಪ್ಪಿಕೊಂಡು ಸೂತ ಪುರಾಣಿಕರು ಈ ವೆಂಕಟಾಚಲ ಮಹಾತ್ಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಮೊದಲಿಗೆ ಒಂದಿಷ್ಟು ವಿಷಯ ತಿಳ್ಕೊಂಡು ಅಲ್ಲಿಗೆ ಬರಬೇಕು, ವೆಂಕಟಾಚಲ ಮಹಾತ್ಮೆಗೆ. ಹಾಗಾದರೆ ಹಿಂದಿನ ವಿಚಾರ ಏನು ಅದನ್ನು ಅವರು ತಿಳಿಸ್ತಾ ಬರ್ತಾರೆ. ಜನಕ ಮಹಾರಾಜ ಅಂತ ಇದ್ದ, ಮಿಥಿಲಾ ಪಟ್ಟಣದ ರಾಜ. ಅವನಿಗೆ ಒಬ್ಬ ತಮ್ಮ ಕುಶಕೇತು. ಅವನಿಗೆ 3 ಜನ ಹೆಣ್ಮಕ್ಳು. ಈ ಜನಕನಿಗೂ ಕೂಡ ಒಬ್ಬ ಹೆಣ್ಮಗಳಿರ್ತಾಳೆ. ಅವಳ ಹೆಸರೇ ಜಾನಕಿ ಅಂತ. ಸಂತೋಷದಿಂದ ಜೀವನ ಸಾಕ್ತಾ ಇದೆ. ಜಾಸ್ತಿ ಸಂತೋಷ ಆದಷ್ಟು ಒಂದು ದಿವಸ ಅನ್ನಿಸ್ತು ಯಾರಿಗೆ? ಜನಕನಿಗೆ. ನನಗಿನ್ನ ಜೀವನದಲ್ಲಿ ದುಃಖ ಅಂತ ಇಲ್ಲವೇ ಇಲ್ಲ, ನಾನು ನೋಡೋದೇ ಇಲ್ಲ, ಇಷ್ಟು ಸುಖ ಸಂಪತ್ತಿನಲ್ಲಿ ತೇಲಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅದು ಯಾಕೆ ಅನ್ನಿಸ್ತೋ ಏನೋ, ಕೂಡಲೇ ದುಃಖದ ಪ್ರಸಂಗ ಒದಗಿ ಬಂತು. ಏನಾಯಿತು? ತನ್ನ ತಮ್ಮನನ್ನು ದಿಢೀರಂತ ಕಳ್ಕೊಳ್ಳುವಂಥ ಪ್ರಸಂಗ. ತುಂಬ ದುಃಖಪಟ್ಟ. ಛೇ, ನಾನು ಹೀಗೆ ಭಾವಿಸೇ ಇರಲಿಲ್ಲ, ವಿಧಿ ಹೇಗೆ ಬದಲಾಯಿಸ್ಬಿಡ್ತು. ದುಃಖಪಟ್ಟ. ಆ ದುಃಖದಲ್ಲಿ ಇನ್ನೊಂದು ಏನು ಎಡವಟ್ಟಾಯಿತು, ತಮ್ಮ ಹೋದ್ಮೇಲೆ ತಮ್ಮನ ಹೆಂಡತಿನೂ ಕೂಡ ತಮ್ಮನ ಜೊತೆಗೇನೆ ಸಹಗಮನವನ್ನು ಮಾಡಿಬಿಟ್ಲು. ಅವಳ ಕಥೆನೂ ಮುಕ್ತಾಯ ಆಯಿತು. ಹೆಣ್ಣು ಮಕ್ಕಳು 3 ಜನ ಇದ್ದಾರೆ. ತನ್ನ ಮಗಳು ಒಬ್ಬಳು ಜಾನಕಿ. 4 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಂಥ ಜವಾಬ್ದಾರಿ. ಇವನಿಗೋ ತುಂಬ ವಯಸ್ಸಾಗಿದೆ ಜನಕನಿಗೆ. ಯೋಚಿಸ್ತಾ ಅಷ್ಟೊತ್ತಿಗೆ ವಿಧಿ, ಒಬ್ಬ ಪುರೋಹಿತ ಮನೆಗೆ ಬರ್ತಾನೆ. ಶತಾನಂದ ಅಂತ ಅವರ ಹೆಸರು. ಈ ಶತಾನಂದರು ಬಂದು ಕೇಳ್ತಾರೆ, ಯಾಕಪ್ಪ ಜನಕ, ಯಾಕೆ ಈ ದುಃಖದಲ್ಲಿದೆ? ಅದಕ್ಕೆ ಜನಕ ಮಹಾರಾಜ ಎಲ್ಲ ನಿವೇದನೆ ಮಾಡ್ತಾನೆ. ಇಷ್ಟೇ ತಾನೇ, ಯೋಚನೆ ಮಾಡಬೇಡ, ಇದೊಂದು ಕೇಳು ಸಾಕು, ಎಲ್ರಿಗೂ ಮದುವೆನೂ ಆಗತ್ತೆ, ನಿನ್ನ ದುಃಖನೂ ಹೋಗುತ್ತೆ, ಏನು ಸಂಪತ್ತು ಬೇಕೋ ಎಲ್ಲವೂ ಸಿಗತ್ತೆ ನಿನಗೆ. ಅದು ಯಾವುದು? ವೆಂಕಟಾಚಲ ಮಹಾತ್ಮೆಯನ್ನು ಕೇಳು ಅಂತ. ಸರಿ, ಹಾಗಾದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಶತಾನಂದರ ಬಳಿ ಭಕ್ತಿ ವಿನಯಪೂರ್ವಕವಾಗಿ ಕೇಳ್ತಾನೆ. ಕೇಳಿದ ಕೂಡಲೇ ಪ್ರಾರಂಭವನ್ನು ಮಾಡ್ತಾ ಪ್ರತಿಯೊಂದು ಯುಗದಲ್ಲಿ ಏನೇನು ಹೆಸರಿತ್ತು ಈ ಪರ್ವತಕ್ಕೆ, ಕಲಿಯುಗಕ್ಕೆ ಬಂದಾಗ ಏನು ಹೆಸರು ಅಂತ ಹೇಳ್ತಾ ಬರ್ತಾರೆ. ಕೃತಯುಗಕ್ಕೆ ಬಂದರೆ ವೃಷಭಾಚಲ ಅಂತ ಹೆಸರು, ಇನ್ನು ತ್ರೇತಾಯುಗಕ್ಕೆ ಬಂದರೆ ಅಂಜನಾಚಲ, ದ್ವಾಪರ ಯುಗಕ್ಕೆ ಬಂದರೆ ಶೇಷಾಚಲ, ಕಲಿಯುಗಕ್ಕೆ ಬಂದರೆ ವೆಂಕಟಾಚಲ ಅಂತ ಕರೀತಾರೆ. ಹಾಗಾದ್ರೆ ಒಂದೊಂದು ಯುಗದಲ್ಲಿ ಯಾಕೆ ಈ ಒಂದೊಂದು ಹೆಸರು ಬಂತು? ಮೊದಲಿಗೆ ವೃಷಭಾಚಲ. ವೃಷಭ ಅಂದರೆ ಒಬ್ಬ ದೈತ್ಯ. ಅದು ಒಳ್ಳೆಯ ದೈತ್ಯ ಇವನು. ಯಾಕೆಂದರೆ ನರಸಿಂಹ ಸಾಲಿಗ್ರಾಮ ಇಟ್ಕೊಂಡು ಪ್ರತಿನಿತ್ಯ ಪೂಜೆ, ಹೂವನ್ನು ಹಾಕಬೇಕಲ್ಲ, ಹೂವಿಗೆ ಇವನು ತರೋ ಯೋಚನೆ ಇಲ್ಲ. ಯಾಕೆ ಅಂದರೆ ತನ್ನ ತಲೆ ಇತ್ತು, ಕತ್ತರಿಸ್ಕೊಡ್ತಾ ಇದ್ದ. ಇದೋ ನಿನಗೆ ಹೂವು ಅಂತ ಅರ್ಪಣೆ ಮಾಡ್ತಾ ಇದ್ದ. 5,000 ವರ್ಷ ಹೀಗೆ ಅರ್ಪಣೆ ಮಾಡ್ದ. ದೇವರು ಬಂದೇ ಬಿಟ್ಟ. ಇಷ್ಟು ವರ್ಷಗಳ ಕಾಲ ಇಂಥ ಪೂಜೆ ನೀ ಮಾಡಿದೆ ಅಂತ. ಸರಿ, ಬಂದವನೇ ಏನು ಬರಬೇಕು? ಏನಿಲ್ಲ, ಎಷ್ಟೆಷ್ಟೋ ಅವತಾರ ಎತ್ತಿದ್ಯಾ, ನನ್ನ ಜೊತೆ ನೀನು ಯುದ್ಧ ಮಾಡಿದ್ರೆ ಸಾಕು, ಇದೇ ನನಗೆ ದೊಡ್ಡ ವರ. ಸರಿ, ಭಗವಂತ ಸಂತೋಷಗೊಂಡ. ಆಯ್ತು, ನಿನ್ನ ಜೊತೆ ಯುದ್ಧ ಮಾಡ್ತೀರಿ ಅಂತ. ಇಬ್ರು ಕೂಡ ಸಮಾನವಾಗಿ ದೊಡ್ಡ ದೇಹವನ್ನು ಧರಿಸಿದ್ರು. ಯುದ್ಧ ಪ್ರಾರಂಭ ಆಯಿತು. ಸೋತ ವೃಷಭಾಸುರ. ಚಕ್ರ ಕೈಯಲ್ಲಿ ಹಿಡಿದ, ಕತ್ತರಿಸ್ಬೇಕು ಅಂತ ಹೋದ ಕುತ್ತಿಗೆಯನ್ನು. ಅಷ್ಟೊತ್ತಿಗೆ ಶರಣಾಗತನಾಗಿ, ನನಗೆ ಮುಕ್ತಿಯನ್ನು ನೀಡಬೇಕು, ನಿನ್ನ ಆಯುಧದಿಂದ ನಾನು ಸಾಯ್ತಾ ಇದ್ದೀನಿ ಇವತ್ತಿನ ದಿವಸ. ಆದರೆ ಒಂದು ಪ್ರಾರ್ಥನೆ, ಈ ಬೆಟ್ಟ ನಾವೇನು ಯುದ್ಧ ಮಾಡಿದ್ವಲ್ಲ, ಈ ಬೆಟ್ಟಕ್ಕೆ ನನ್ನ ಹೆಸರಿದ್ರೆ ಸಾಕು, ಶಾಶ್ವತವಾಗಿ ಗೊತ್ತಾಗ್ಬೇಕು ಮುಂದಿನ ಜನಾಂಗಕ್ಕೆ. ಸರಿ ಆಯಿತು ಅಂತ ಆ ಬೆಟ್ಟಕ್ಕೆ ಅದೇ ಹೆಸರಿನಿಟ್ಟ. ವೃಷಭ ಅಚಲ ಅಂತ ಅದು ಪ್ರಸಿದ್ಧಿಗೆ ಬಂತು. ಇನ್ನು ಇದೇ ತ್ರೇತಾಯುಗಕ್ಕೆ ಬಂದಾಗ ಅಂಜನೆ ಹೋದ್ಲು ಆ ಬೆಟ್ಟಕ್ಕೆ. ತಪಸ್ಸನ್ನು ಮಾಡಿದ್ರು 12 ವರ್ಷಗಳ ಕಾಲ. ಯಾಕೆ? ಹನುಮಂತನನ್ನ ಮಗನನ್ನಾಗಿ ಪಡಿಲಿಕ್ಕೆ. ಉತ್ತಮ ಸಂತಾನ ಬೇಕು ಅಂತ ಮಾಡಿದ್ಲು. ವಾಯುದೇವರು 12ನೇ ವರ್ಷದ ಕೊನೆಗೆ ಬಂದು ಒಂದು ಹಣ್ಣನ್ನು ಕೊಟ್ಟರು. ತಗೊಂಡ್ಲು, ಗರ್ಭವತಿ ಆದ್ಲು. ಹೊರಗಡೆ ಹನುಮಂತ ಬಂದ. ಅಂಥ ಉತ್ತಮವಾದ ಪರ್ವತ ಅದು. ಕೊನೆಗೆ ಅಂಜನಾಚಲ ಅಂತಾನೆ ಪ್ರಸಿದ್ಧಿಗೆ ಬಂತು. ಅಂಜನೆ ಅಲ್ಲಿ ತಪಸ್ಸು ಮಾಡಿದ್ರಿಂದ.
ಇನ್ನು ಮುಂದೆ ದ್ವಾಪರ ಯುಗಕ್ಕೆ ಬಂದಾಗ ಶೇಷಾಚಲ ಅಂತ ಪ್ರಸಿದ್ಧಿ. ಯಾಕೆಂದ್ರೆ ಶೇಷದೇವರಿಗೂ ವಾಯುದೇವರಿಗೂ ಒಂದ್ಸರಿ ಜಗಳ ಆಯ್ತಂತೆ. ಅದೇನಾಯ್ತು, ಶೇಷದೇವರಿಗೆ ಅಪ್ಪಣೆ ಮಾಡಿರ್ತಾನೆ ಭಗವಂತ, ನೋಡು ಶೇಷ, ನಾನು ಲಕ್ಷ್ಮೀ ಜೊತೆಗೆ ವಿಹಾರ ಮಾಡ್ತಾ ಇರ್ತೀನಿ, ಯಾರು ಬಂದ್ರು ಒಳಗೆ ಬಿಡಬಾರ್ದು, ನಿನ್ ಬಾಗಿಲನ್ನ ಕಾಯ್ತಾ ಕೂತಿರ್ಬೇಕು. ಸರಿ, ಒಂದು ಬಂಗಾರದ ದಂಡ ಹಿಡ್ಕೊಂಡು ಕಾಯ್ತಾ ಕೂತಿರ್ತಾರೆ, ಯಾರು ಬಂದ್ರು ಬಿಡ್ತಾ ಇರ್ಲಿಲ್ಲ. ವಾಯುದೇವರು ಬಂದ್ರು, ಬಂದ್ಮೇಲೆ ಬಿಡ್ಬೇಕು ತಾನೆ, ಬಿಡ್ಲಿಲ್ಲ. ಅಪ್ಪಣೆ ಆಗಿದೆ, ಬಿಡಲ್ಲ. ನಾನು ವಾಯುದೇವ, ಭಗವಂತನ ಅನ್ಕೊಂಡ್ರೆ ತುಂಬಾ ಇಷ್ಟ, ನೀ ಬಿಡ್ಬೇಕು, ಬಿಡ್ಲಿಲ್ಲ. ಅಹಂಕಾರವನ್ನ ತೋರಿಸಿದ. ಅವಕಾಶ ಮಾಡ್ಕೊಡ್ಬೇಕಾಗಿತ್ತು. ಅಷ್ಟೊತ್ತಿಗೆ ಹೊರಗಡೆ ಏನೋ ಜಗಳ ಆಗ್ತಾ ಇದೆ ಅಂತ ಲಕ್ಷ್ಮೀದೇವಿ ತಾನು ಸೂಚ್ಯವಾಗಿ ನಾರಾಯಣನ ಬಳಿ ಹೇಳ್ತಾನೆ. ಹೇಳಿದ ಕೂಡಲೇ ಸ್ವಯಂ ಹೊರಗಡೆ ಬಂದ ನಾರಾಯಣ ನೋಡ್ತಾನೆ, ಶೇಷ ವಾಯು ಇಬ್ರು ಜಗಳ ಆಡ್ತಾ ಕೂತಿದ್ದಾರೆ. ಗೊತ್ತಾಯ್ತು, ಶೇಷದೇವರು ಯಾಕೋ ಸ್ವಲ್ಪ ಅಹಂಕಾರ ಬಂದಾಗಿದೆ, ಇದನ್ನು ಇಲ್ಲೇ ಶಮನ ಮಾಡ್ಬಿಡ್ಬೇಕು ಅಂತ ಹೇಳಿ, ನೋಡಿ ನೀವಿಬ್ರು ಮಾತಾಡ್ತಾ ಇದ್ರೆ ಆಗಲ್ಲ, ಒಂದು ಸ್ಪರ್ಧೆ ನಡೆದೇ ಬಿಡ್ಲಿ, ಯಾರು ಗೆಲ್ತಾರೋ ನೋಡೋಣ, ಅವಾಗ ಅವರೇ ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ಸರಿ, ಶೇಷದೇವರಿಗೆ ಅಪ್ಪಣೆ ಮಾಡ್ದ ಭಗವಂತ, ನೋಡು ಶೇಷ, ನೀನು ಆನಂದಾದ್ರಿ ಪರ್ವತ ಏನಿದೆ ಅದಕ್ಕೆ ಸುತ್ತಾಕು, ಅದನ್ನ ಅಲುಗಾಡಿಸ್ಲಿಕ್ಕೆ ವಾಯುದೇವರಿಗೆ ಆದ್ರೆ, ಅದನ್ನ ಎತ್ತಿ ಎಸಲಿಕ್ಕೆ ಆದ್ರೆ ಆಗ ವಾಯುದೇವರು ಶ್ರೇಷ್ಠ ಅಂತ ಒಪ್ಕೊಳ್ಳೋಣ. ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ವಾ, ನೀನೇ ಶ್ರೇಷ್ಠ, ಹೋಗು. ಸರಿ, ಸುತ್ತಾಕೊಂಡ. ವಾಯುದೇವರು ಬಂದವ್ರೆ ತಮ್ಮ ಕಾಲಿನ ಹೆಬ್ಬೆರಳೇನಿದೆಯಲ್ಲ ಸ್ವಲ್ಪ ಹಿಂಗೆ ತಾಕ್ಸಿದ್ರಂತೆ. ಅಷ್ಟೇ, ತಾಕ್ಸಿದ್ದಕ್ಕೆ 51,000 ಯೋಜನ ಎಲ್ಲೋ ದೂರ ಎಗರೋಯ್ತು ಆ ಪರ್ವತ. ಅವಾಗ ಹೆದರಿಕೆ ಆಗಿದ್ದು ಯಾರಿಗೆ? ಶೇಷದೇವರಿಗೇನೋ ಗಡಿಬಿಡಿ ನಿಜ, ಆದರೆ ಆ ಆನಂದಾದ್ರಿಯ ತಂದೆ ಮೇರು ಪರ್ವತ, ಅದಕ್ಕೆ ತುಂಬಾ ಹೆದರಿಕೆ ಆಯ್ತು. ನನ್ನ ಮಗನ ಸ್ಥಿತಿ ಏನು, 51 ಯೋಜನ ದೂರ ಓಡ್ತಾ ಇದ್ದಾನೆ, ಇನ್ನು ಎಲ್ಲೂ ಹೋಗಿ ಬೀಳ್ತಾನೋ ಗೊತ್ತಿಲ್ಲ, ದಯವಿಟ್ಟು ರಕ್ಷಿಸು ವಾಯುದೇವ ಅಂತ ಹೇಳಿ ಭಕ್ತಿಯಿಂದ ಆ ಕಡೆಯಿಂದ ಮೇರು ಪರ್ವತ ಪ್ರಾರ್ಥನೆ ಮಾಡಿದ ಕೂಡಲೇ ವಾಯುದೇವರು ಆ ಆನಂದಾದ್ರಿಯನ್ನು ಒಂದ್ ಕಡೆ ನಿಲ್ಲಿಸ್ತಾರೆ, ಪ್ರತಿಷ್ಠಾಪನೆ ಮಾಡಿದ್ರು. ಎಲ್ಲಿ? ಸುವರ್ಣಮುಖಿ ಅಂತ ನದಿ, ಅದರ ದಡದಲ್ಲಿ ಪ್ರತಿಷ್ಠಾಪನೆ ಆಯ್ತು. ಇನ್ನು ಮುಂದಿನ ಘಟನೆ, ಶೇಷದೇವರಿಗೆ ಅರ್ಥ ಆಯ್ತು ನನ್ನ ಬಲ ಕಡಿಮೆನೆ ಅಂತ. ವಾಯುದೇವರ ಬಳಿ ಬಂದು ಕ್ಷಮಾಪಣೆ ಕೇಳಿದ್ರು. ಇರ್ಲಿ ಬಿಡು ಶೇಷ ಅಂತ ಹೇಳಿ ಅನುಗ್ರಹವನ್ನ ವಾಯುದೇವರು ಮಾಡ್ತಾರೆ. ಆಗ ಶೇಷದೇವರು ತಾವು ಈ ಬೆಟ್ಟದ ವಿಷಯದಲ್ಲಿ ಸೋತಿದ್ರಲ್ಲ, ಹಾಗಾಗಿ ಎಲ್ಲಿ ಇವರಿಗಿಬ್ರಿಗೂ ಜಗಳ ಆಯಿತು ಅದೇ ಬೆಟ್ಟದಲ್ಲಿ ತನ್ನ ಹೆಸರಿನ ಪ್ರಸಿದ್ಧಿ ಬರಬೇಕು ಅಂತ ಹೇಳಿ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ವಾಯುದೇವರು ಅನುಗ್ರಹ ಮಾಡಿದ್ರು. ಇನ್ನು ಮುಂದೆ ಈ ಪರ್ವತ ಶೇಷಾಚಲ ಅಂತ ಹೆಸರಿನಿಂದ ಪ್ರಸಿದ್ಧಿಗೊಳ್ಳಿ ಅಂತ. ಸರಿ, ಇಷ್ಟ ಆಯ್ತು. ವೆಂಕಟಾಚಲ ಮಹಿಮೆಯನ್ನ ಕೇಳಬೇಕು ಅಂತ ಜನಕರಾಜರಿಗೆ ಬಹಳ ಒಳಗಡೆ ಕುತೂಹಲ. ಯಾಕೆ ಅದನ್ನು ಕೇಳಿದ್ರೆ ಎಲ್ಲ ಪಾಪಗಳು ಕಟಕಟ ಅಂದ್ರೆ ನಾಶ ಆಗುವಂತಹದ್ದು, ಹಾಗಾಗಿ ಅದನ್ನು ತಿಳಿಸ್ಕೊಡಿ ಎಂದಾಗ ಆಯ್ತು ಅಂತ ಪ್ರಾರಂಭವನ್ನ ಮಾಡ್ತಾರೆ ಶತಾನಂದರು. ಆಗ ಪುರಂದರ ಅಂತ ಒಬ್ಬ ಬ್ರಾಹ್ಮಣ, ಅವನ ಬಗ್ಗೆ ಉಲ್ಲೇಖ ಮಾಡ್ತಾ, ಅವನಿಗೆ ಒಬ್ಬ ಮಗ ಇರ್ತಾನೆ ಮಾಧವ ಅಂತ. ಆ ಮಾಧವನ ಘಟನೆನೇ ಈ ವೆಂಕಟಾಚಲ ಅನ್ನೋ ಹೆಸರಿಗೆ ಕಾರಣ ಆಯ್ತು. ಈ ಮಾಧವನಿಗೆ ಒಳ್ಳೆಯ ಹೆಂಡತಿ ಇರ್ತಾಳೆ, ಚಂದ್ರಲೇಖೆ ಅಂತ ಅವಳ ಹೆಸರು. ಹೆಂಡತಿ ಜೊತೆಗೆ ಒಳ್ಳೆ ಸಂಸಾರ ಮಾಡ್ಕೊಂಡೇ ಇದ್ದ. ಒಂದು ದಿವಸ ಹೆಂಡತಿ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ಅನ್ಸಿದೆ, ಆದರೆ ರಾತ್ರಿ ಹೊತ್ತಲ್ಲ, ಹಗಲು ಹೊತ್ತು. ಸರಿ, ಕೂಗ್ದ. ಹೆಂಡತಿ ಕೇಳಲಿಲ್ಲ, ಇದು ಹಗಲು ಹೊತ್ತು ನಿಷಿದ್ಧ, ಬೇಡ ಅಂತ ಹೇಳಿದ್ರು. ಇವನಿಲ್ಲ ಅಂತಂದ. ಸರಿ ಆಯ್ತು, ಒಂದು ಉಪಾಯ ಮಾಡೋಣ, ನೀವು ಕಾಡಿಗೆ ಹೋಗ್ರಿ, ಅಲ್ಲಿ ದರ್ಭೆನ ತಗೊಂಬರ್ಬೇಕು ಅಂತ ಹೋಗಿ, ನಾನು ನೀರನ್ನು ತಗೊಂಬರ್ಬೇಕು ಅಂತ ಹೋಗ್ತೀನಿ, ಮೊದಲು ನನ್ನನ್ನು ಹಿಂಬಾಲಿಸ್ಕೊಂಡು ಬನ್ನಿ, ಅಲ್ಲಿ ನಾವು ಸೇರೋಣ ಅಂತ. ಸರಿ, ಇವಳು ಮೊದಲು ಹೋದ್ಲು, ಹಿಂಬಾಲಿಸ್ಕೊಂಡು ಅವನು ಹೊರಟ. ಅದ್ರ ಮಧ್ಯದಲ್ಲಿ ಒಂದು ಎಡವಟ್ಟಾಯ್ತು. ಆ ಕಾಡಿನಲ್ಲಿ ಕುಂತಲೆ ಅಂತ ಒಬ್ಬ ಸ್ತ್ರೀ, ಚಂಡಾಲ ಸ್ತ್ರೀ, ಅವಳನ್ನು ನೋಡಿ ವ್ಯಾಮೋಹಿತನಾಗ್ಬಿಡ್ತಾನೆ. ಆಗ ಹೆಂಡತಿಗೆ ಹೇಳ್ತಾನೆ ಈ ಮಾಧವ, ನೋಡು ನಿನ್ನ ಪಾತಿವ್ರತ್ಯ ಎಷ್ಟಿತ್ತು, ಧರ್ಮ ಪರಿಪಾಲನೆ ಎಷ್ಟು ಮಾಡ್ತೀಯ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಷ್ಟೇ ನಾನು ಮಾಡಿದ್ದು, ನೀವು ವಾಪಸ್ ಹೊರಟೋಗು ಅಂತ. ಧರ್ಮ ಪಾಲನೆ ಆಯ್ತು ಅಂತ ತುಂಬಾ ಖುಷಿಯಿಂದ ವಾಪಸ್ಸು ಹೊರಟೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಕುಂತಲೆ ಹತ್ರ ಈ ಮಾಧವ ಬಂದಲ್ಲ, ಬಂದಾಗ ಕುಂತಲೆ ಹೇಳ್ತಾಳೆ, ನೋಡು ನೀ ತಪ್ಪು ಮಾಡ್ತಾ ಇದೀಯಾ, ನಾನು ಚಂಡಾಲ ಸ್ತ್ರೀ, ನೀನು ಉತ್ತಮ ಯೋನಿ, ನೀನು ಇಂಥ ಕೆಲಸವನ್ನು ಮಾಡಬಾರ್ದು ಅಂತ ಅನೇಕ ನೀತಿ ಉಪದೇಶಗಳನ್ನ ಕೊಡ್ತಾಳೆ. ಅಷ್ಟು ಕೊಟ್ಟರು ಬುದ್ಧಿ ಒಳಗಡೆ ಹೋಗೋದೇ ಇಲ್ಲ, ಕಿವಿ ಒಳಗಡೆನೂ ಹೋಗ್ಲಿಲ್ಲ, ಬಲಾತ್ಕಾರ ಮಾಡೇ ಬಿಟ್ಟ. ಆಗ ಅದೇ ನೀತಿ ಉಪದೇಶವನ್ನ ಕೊಟ್ಟ ಆ ಕುಂತಲೆ ಬೈದು ಹೇಳ್ತಾಳೆ, ಇನ್ನು ಮುಂದೆ ನನ್ನ ಗಂಡ ತಾನೆ, ಬಾ ಎಲ್ಲ ಬಿಟ್ಟು ಬಾ, ನಿನ್ನ ಹತ್ರ ಏನೇನಿದೆಯೋ ಧರ್ಮಾಚರಣೆಗಳಿಗೋಸ್ಕರ ಏನೇನು ಇಟ್ಕೊಂಡಿದ್ಯೋ ಎಲ್ಲ ಕಮಂಡಲು ಅದು ಇದು ಎಲ್ಲ ಕಿತ್ತು ಒಗದು ಈ ಕಡೆ ಬಾ. ಸರಿ ಬಂದ. 12 ವರ್ಷಗಳ ಕಾಲ ನಿರಂತರವಾಗಿ ಸಂಸಾರ ನಡೀತು. ಆದರೆ ದೈವಾಧೀನವಾಗಿ ಕುಂತಲೆ ಕೃಷ್ಣವೇಣಿ ನದಿ ಹತ್ರ ತಾನು ಮೃತಳಾಗ್ತಾಳೆ. ಆಗ ಹೆಂಡತಿ ಇಲ್ಲ ಇವನಿಗೆ. ಸರಿ, ಇವನೊಬ್ಬನೇ ಹುಚ್ಚಂತರ ಓಡಾಡ್ತಾ ಇರ್ತಾನೆ ಮಾಧವ. ಈ ಕಡೆ ಶೇಷಾಚಲ ಪರ್ವತದ ಹತ್ರ ಬಂದಿದ್ದಾನೆ. ಅಲ್ಲೊಂದಿಷ್ಟು ಮುನಿಗಳೆಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ಅದನ್ನ ನೋಡ್ದ, ಏನ್ ಮಾಡ್ತಾ ಇದ್ದಾರೆ ಇವರು ಅಂತ. ಅವರು ಅಲ್ಲಿ ತೀರ್ಥ ಸ್ನಾನ ಮಾಡಿ, ಶ್ರಾದ್ದ ಮಾಡಿ, ಏನೇನೋ ತಪಸ್ಸುಗಳನ್ನ ಆಚರಿಸ್ತಾ ಇದ್ರು. ಇವನು ಹಾಗೆ ತೀರ್ಥ ಸ್ನಾನ ಮಾಡ್ದ. ಅವ್ರು ನೋಡ್ಕೊಂಡು ಸಜ್ಜನರ ಸಹವಾಸ ಆಗಿತ್ತು.
ಇನ್ನು ಶ್ರಾದ್ದವನ್ನು ಮಾಡ್ದ, ಮಣ್ಣಿನ ಪಿಂಡ, ಮಣ್ಣಿನಿಂದಲೇ ಪಿಂಡ ಮಾಡಿ ಪಿತೃಗಳಿಗೆ ಅರ್ಪಣೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ದ. ಶೇಷಾಚಲದ ತುತ್ತ ತುದಿಗೆ ಹೋಗಿದ್ದಾನೆ. ಆಗೆಲ್ಲ ತನ್ನ ಪಾಪಗಳನ್ನು ವಾಂತಿ ಮಾಡೋ ಥರ ಹೊರಗೆ ಹಾಕೇ ಬಿಟ್ಟ. ಅದೇನಂದ್ರೆ ನೊಣ ಒಳಗಡೆ ಹೋದಾಗ ಹೇಗೆ ಬರುತ್ತೋ ಹಾಗೆ ಬಂತಂತೆ. ಸರಿ, ಅದರ ದುರ್ಗಂಧ ಬ್ರಹ್ಮಲೋಕದವರೆಗೆ ತಾಕ್ತು ಅಂತ ಅಂದ್ರೆ ಅಭಿಪ್ರಾಯ. ಬ್ರಹ್ಮದೇವರಿಗೆ ಈ ವಿಷಯ ಗೊತ್ತಾಯ್ತು. ಶೇಷಾಚಲದ ತುತ್ತ ತುದಿಗೆ ಬಂದಾಗ ಇವನಿಗೆಲ್ಲ ಪಾಪ ಹೋಯಿತು ಅಂತ. ಅಲ್ಲಿ ಮೇಲಿದ್ದ ಬ್ರಹ್ಮದೇವರು ಬಂದು ಇವನ ತಲೆ ಮೇಲೆ ಕೈಯನ್ನು ಇಟ್ಟು, ನೋಡು, ಇನ್ನು ಮುಂದೆ ನಿನಗೆ ಯಾವುದೇ ತೊಂದರೆ ಇಲ್ಲ, ನೀನು ಶುದ್ಧನಾಗಿದೆಯಾ, ನಿನ್ನ ಮೇಲೆ ದೇಹ ಬಿಡಬೇಕು, ಸೀದಾ ಹೋಗು ವರಾಹ ದೇವರು ನಮಸ್ಕಾರ ಮಾಡು, ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಾದ್ಮೇಲೆ ನಿನಗೆ ಮುಕ್ತಿ ಆಗತ್ತೆ, ಹೊರಟೋಗು ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಹೊರಟೋಗೋದಂದ್ರೆ ಏನರ್ಥ? ಈಗ ತಾನೇ ಶುದ್ಧಿಯಾಗಿದೆ, ಸಾಧನೆ ಮಾಡ್ಬೇಕಲ್ವಾ ಅಂದ್ರೆ ಆಗೊಂದು ಮಾತನ್ನು ಹೇಳ್ತಾರೆ ಬ್ರಹ್ಮದೇವರು, ನಿನಗೆ ಒಳ್ಳೆ ಜನ್ಮ ಮುಂದೆ ಬರ್ಲಿಕ್ಕಿದೆ. ಅದು ಏನು? ಪಾಂಡವರ ದೌಹಿತ್ರ ಸಂತತಿಯಲ್ಲಿ ಸುಧರ್ಮ ಅಂತ ಒಬ್ಬ ರಾಜ ಬರ್ತಾನೆ. ಆ ರಾಜನ ಮಗನಾಗಿ ಆಕಾಶ ರಾಜ ಅನ್ನೋ ಹೆಸರಿನಿಂದ ನೀನು ಹುಟ್ಟುತ್ತೀಯ. ಹುಟ್ಟಿದ ಮೇಲೆ ನಿನಗೆ ಮಗಳಾಗಿ ಸಾಕ್ಷಾತ್ ಲಕ್ಷ್ಮೀದೇವಿನೇ ಪದ್ಮಾವತಿ ಅನ್ನೋ ಹೆಸರಿನಿಂದ ಬರ್ತಾಳೆ. ಇನ್ನು ನಿನ್ನ ಅಳಿಯನಾಗಿ ಸಾಕ್ಷಾತ್ ನಾರಾಯಣನೇ ಬರ್ತಾನೆ ಶ್ರೀನಿವಾಸನಾಗಿ. ಇಂಥ ಸೌಭಾಗ್ಯ ನಿಂದಾಗತ್ತೆ, ಯೋಚನೆ ಮಾಡಬೇಡ, ನೀನೀಗ ದೇಹವನ್ನು ತ್ಯಾಗ ಮಾಡು ಅಂತ. ಸರಿ ಆಯಿತು ಅಂತ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ಕೊನೆಯದಾಗಿ ವೆಂಕಟಾಚಲ ಅಂತ ಯಾಕೆ ಇದಕ್ಕೆ ಹೆಸರು ಬಂತು? ಮಾಧವನ ಅತ್ಯಂತ ಪಾಪಿಷ್ಠನ ಪಾಪಗಳನ್ನೆಲ್ಲ ಕಟಕಟ ನಾಶ ಮಾಡ್ತು. ಆದ್ರಿಂದ ಆ ಪರ್ವತಕ್ಕೆ ವೆಂಕಟಾಚಲ ಅನ್ನುವ ಹೆಸರು ಪ್ರಸಿದ್ಧಿ ಆಯಿತು. ಜನಕ ಮಹಾರಾಜ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾನೆ. ಅಲ್ಲಿ ಶೇಷದೇವರಿಗೆ ವಾಯುದೇವರೊಂದು ವಿಷಯ ಹೇಳಿರ್ತಾರೆ. ಏನಂದ್ರೆ, ಭಗವಂತ ವೈಕುಂಠವನ್ನ ಬಿಟ್ಟು ಭೂಲೋಕಕ್ಕೆ ಬರ್ತಾನೆ ಅಂತ. ಆ ವಿಷಯವನ್ನ ತಿಳಿಸಿ, ಕಲಿಯುಗದಲ್ಲಿ ಯಾಕೆ ಭಗವಂತ ಬಂದ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಾಗ ಶತಾನಂದರು ಬಿಡಿಸ್ತಾ ಹೋಗ್ತಾರೆ. ಅದೇನಿಲ್ಲ, ಒಂದು ಸಣ್ಣ ಘಟನೆ ಇದೆ ಇದರ ಹಿನ್ನೆಲೆಯಲ್ಲಿ. ಭೃಗು ಋಷಿಗಳು ಅವರು ಈ ತ್ರಿಮೂರ್ತಿಗಳ ಹತ್ರ ಹೋಗಿದ್ರು ಅಂತ. ಯಾಕೆ ಹೋದ್ರು ಅಂದ್ರೆ, ಒಮ್ಮೆ ನಾರದರು ಬರ್ತಾರೆ. ಎಲ್ಲ ಋಷಿಗಳು ಸತ್ರ ಯಾಗ ಮಾಡ್ತಾ ಕೂತಿರ್ತಾರೆ. ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ ನಾರದರು, ನೀವೆಲ್ಲ ಯಾಗ ಮಾಡ್ತಾ ಇದ್ರಲ್ಲ, ಯಾರಿಗೋಸ್ಕರ ಯಾಗ ಮಾಡ್ತಾ ಇದ್ದೀರಿ? ಯಾರಿಗೆ ಈ ಫಲ ಎಲ್ಲ ಸೇರುತ್ತೆ? ಯಾರಿಂದ ನೀವು ಈ ಫಲ ಪಡ್ಕೊಳ್ತೀರಿ? ಏನು ಎತ್ತ? ಹೀಗೆಲ್ಲ ಅನೇಕ ಪ್ರಶ್ನೆ. ಅದ್ರ ಒಂದು ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ವೋತ್ತಮ ದೇವತೆ ಯಾರು? ಅತ್ಯಂತ ಶ್ರೇಷ್ಠ ದೇವತೆ. ಸರಿ, ಭೃಗು ಋಷಿಗಳ ಹತ್ರ ಪ್ರಾರ್ಥನೆ ಮಾಡಿದ್ರು, ನೀವೇ ತಿಳಿಸ್ಬೇಕು, ನಾನು ಇದನ್ನ ನಿರ್ಣಯ ಮಾಡ್ಕೊಂಡ್ ಬರ್ತೀನಿ, ಯೋಚನೆ ಮಾಡಬೇಡಿ ಅಂತ ಋಷಿಗಳಿಗೆ ಆಶ್ವಾಸನೆ ಮಾಡಿ ಹೊರಟರು. ಮೊದಲಿಗೆ ಸೀದಾ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಬ್ರಹ್ಮದೇವರು ಸರಸ್ವತಿ ಜೊತೆ ವಿಹಾರ ಮಾಡ್ತಾ ಕೂತಿದ್ದಾರೆ. ಸಿಟ್ಟು ಬಂತು. ಅಜ್ಞಾನಿ, ನಾನು ಗೌರವ ಕೊಡ್ತಾ ಇಲ್ಲ, ನಿನಗೆ ಲೋಕದಲ್ಲಿ ಪೂಜೆನೇ ಇರಬಾರ್ದು ನಿನ್ ಮೇಲೆ ಅಂತ ಹೇಳಿ ಶಾಪನೇ ಕೊಟ್ಟರು. ಸುಮ್ಮನೆ ಹಾಗೆ ವಿಹಾರ ಮಾಡ್ತಾ ಇದ್ರು. ಇವ್ರ ಮುಖಾನೇ ನೋಡ್ಲಿಲ್ಲ ಬ್ರಹ್ಮದೇವರು. ಸುಮ್ಮನಾದ್ರೂ ರುದ್ರಲೋಕಕ್ಕೆ ಬಂದ್ರು. ಅಲ್ಲಿ ಪಾರ್ವತಿ ಜೊತೆಗೆ ವಿಹಾರವನ್ನ ರುದ್ರದೇವರು ಮಾಡ್ತಾ ಇದ್ದಾರೆ. ಸರಿ, ಪಾರ್ವತಿಗೆ ಸ್ವಲ್ಪ ನಾಚಿಕೆ ಆಗೋಯ್ತಂತೆ. ಅಯ್ಯಯ್ಯೋ, ಋಷಿ ಮುನಿಗಳು ಬಂದಿದ್ದಾರೆ, ಇವರಿಗೆ ಸತ್ಕಾರ ಮಾಡಬೇಕು, ನಾವೇನು ವಿಹಾರ ಮಾಡ್ತಾ ಕೂತಿದ್ದೀವಿ ಗಂಡ ಹೆಂಡತಿರು ಅಂತ. ಸರಿ, ಗಂಡನಿಗೆ ಎಚ್ಚರಿಸಿದ್ಲು, ಸ್ವಾಮಿ ಅಲ್ಲಿ ಭೃಗು ಋಷಿಗಳು ಬಂದಿದ್ದಾರೆ ಅಂತ. ಎಚ್ಚರಿಸಿದ್ದೇ ತಡ, ತ್ರಿಶೂಲ ಹಿಡ್ಕೊಂಡು ಓಡೋಗ್ಬಿಟ್ಟು ರುದ್ರದೇವರು. ಯಾಕೆ? ಹೆಂಡತಿ ಜೊತೆಗೆ ನಾನು ವಿಹಾರ ಮಾಡ್ತಾ ಇದ್ರೆ ಮಧ್ಯಕ್ಕೆ ವಿಘ್ನ ಆಯ್ತು ಇವನಿಂದ ಅಂತ ಸೀದಾ ಬಂದು ಕತ್ತರಿಸ್ಲಿಕ್ಕೆ ಬಂದ್ಬಿಟ್ರು. ಭೃಗು ಋಷಿಗಳಿಗೆ ಸಿಕ್ಕಾಬಟ್ಟೆ ಕೋಪ ಬಂತು, ಶಾಪ ಕೊಟ್ರು. ನನಗೆ ದ್ರೋಹ ಮಾಡ್ಲಿಕ್ಕೆ ಬರ್ತಾ ಇದೆಯಾ ನೀನು? ನಿನಗೆ ಲಿಂಗ ಪೂಜೆನೇ ಆಗಲಿ ಲೋಕದಲ್ಲಿ, ನಿನ್ನ ಇಡೀ ದೇಹಕ್ಕೆ ಪೂಜೆನೇ ಬೇಡ ಅಂತ. ಸರಿ, ಯಾಕೋ ಬ್ರಹ್ಮದೇವ್ರದ್ದು ಸರಿ ಹೋಗ್ಲಿಲ್ಲ, ರುದ್ರದೇವ್ರದ್ದು ಸರಿ ಹೋಗ್ಲಿಲ್ಲ. ಭೃಗು ಋಷಿಗಳಿಗೆ ವಿಷ್ಣುವಿನ ಹತ್ರ ಬರೋಣ ಅಂತ ಬಂದ್ರು. ವಿಷ್ಣು ಬಂದ್ರೆ ಅವನೂ ಹೆಂಡತಿ ಜೊತೆಗೆ ಇದ್ದ. ಅಲ್ಲೇನಾಯ್ತು, ಲಕ್ಷ್ಮೀದೇವಿ ಸೇವೆಯನ್ನ ಮಾಡ್ತಾ ಇದ್ಲು, ಭಗವಂತನ ಸೇವೆಯನ್ನ. ಭಗವಂತ ಯೋಗ ನಿದ್ರೆಯಲ್ಲಿದ್ದ. ಬರ್ತಿದಂಗೆ ಸೀದಾ ತಮ್ಮ ಕಾಲಿನಿಂದ ಬಂದು ಎದೆಗೆ ಒದ್ದೇ ಬಿಡ್ತಾರೆ. ಆ ಎರಡರ ಕೋಪ ಪ್ರಭಾವ ಇಲ್ಲೇ ಆಯ್ತು. ಅದಕ್ಕೆ ಎಚ್ಚರ ಆಯ್ತು ದಿಢೀರಂತ ಭಗವಂತನಿಗೆ. ಅಯ್ಯೋ, ಕ್ಷಮಾಪಣೆ ಇರಲಿ, ನಾನು ಮಾಡಬಾರ್ದಿತ್ತ ತಪ್ಪು, ನೀವು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ ಅಂತ ಭಗವಂತ ಹೇಳಿ ಅವರ ಪಾದವನ್ನು ತೊಳೆದು ಆ ಭೃಗು ಋಷಿಗಳ ಪಾದೋದಕವನ್ನ ತನ್ನ ಮೇಲೆ, ಲಕ್ಷ್ಮಿ ಮೇಲೆ ಎಲ್ಲ ಕಡೆ ಹಾಕ್ತಾನೆ. ಇದು ಬಂದ ಜ್ಞಾನಿಗಳಿಗೆ ಮಾಡಬೇಕಾದ ಸತ್ಕಾರ. ಅದನ್ನ ಭಗವಂತ ಲೋಕ ಶಿಕ್ಷಣಾರ್ಥವಾಗಿ ತೋರಿಸ್ತ. ಭೃಗು ಋಷಿಗಳಿಗೆ ಸಂತೋಷ ಆಗೋಯ್ತು. ವಾಪಸ್ ಬರ್ತಾರೆ. ಬಂದು ಆ ಸಭೆಯಲ್ಲಿ ಹೇಳ್ತಾರೆ, ಸರ್ವೋತ್ತಮ ದೇವತೆ ಅಂದ್ರೆ ಅದು ವಿಷ್ಣುವೇ, ಅವರಿಬ್ಬರಲ್ಲ. ಇಷ್ಟು ಹೇಳಿ ತಾವು ತೀರ್ಮಾನ ಕೊಡ್ತಾರೆ. ಎಲ್ಲ ಋಷಿಗಳು ಸಂತುಷ್ಟರಾಗಿ, ನಿಜವಾದ ದೇವತೆ, ಪರಿಪೂರ್ಣ ಜ್ಞಾನ ಇರೋನು, ಚೂರೂ ಅಜ್ಞಾನ ಇಲ್ಲದೆ ಇರೋನು ಅಂದ್ರೆ ಅದು ವಿಷ್ಣುವೇ ಅಂತ ಹೇಳಿ ಆ ವಿಷ್ಣುವಿಗೆ ಆಹುತಿಯನ್ನು ಕೊಡ್ತಾರೆ, ತೃಪ್ತರಾಗ್ತಾರೆ. ಇಷ್ಟರ ಮಧ್ಯೆ ಏನಾಯ್ತು, ಯಾವಾಗ ಭೃಗು ಋಷಿಗಳು ಬಂದು ಹೊರಟರು, ಲಕ್ಷ್ಮೀದೇವಿಗೆ ಅಸಮಾಧಾನ ಆಯ್ತಂತೆ. ನಾನು ಉಳ್ಕೊಳ್ಳೋದೇ ಭಗವಂತನ ಎದೆ ಸ್ಥಳದಲ್ಲಿ, ಅಲ್ಲಿಗೆ ಬಂದು ಇವರು ಒದ್ದಾಯ್ತು, ಇನ್ನು ನಾನು ಅಲ್ಲಿರ್ಲಿಕ್ಕೆ ಆಗಲ್ಲ, ನಿಮ್ ಜೊತೆಗೇನು ನಾನು ಇರಲ್ಲ ಅಂತ ಸುಮ್ಮನೆ ನಾಟಕೀಯವಾಗಿ ಒಂದು ಜಗಳ ಮಾಡ್ಕೊಂಡು ಹೊರಟುಬಿಟ್ಲಂತೆ. ಸೀದಾ ಕೊಲ್ಹಾಪುರಕ್ಕೆ ಬಂದ್ಬಿಟ್ಟಿದ್ದಾಳೆ ಲಕ್ಷ್ಮಿ.
ಅಲ್ಲಿ ಬಂದಿದ್ದು ಬೇರೆ ಉದ್ದೇಶ. ಒಂದು ಇದು ಕೂಡ ಒಂದು ಕೊಲ್ಲ ಅಂತ ಒಬ್ಬ ಅಸುರ ಇರ್ತಾನೆ, ಅಸುರನ ಸಂಹಾರ ಮಾಡ್ಲಿಕ್ಕೆ ಅಂತ ಬಂದಿರ್ತಾಳೆ. ಆದರೆ ದೇವರಿಗೆ ಚಿಂತೆ, ಅಯ್ಯೋ ನನ್ನ ಹೆಂಡತಿ ಹೊರಟುಬಿಟ್ಲಲ್ಲ ಅಂತ. ಅವಾಗ ವೈಕುಂಠದಿಂದ ಕೆಳಕ್ಕೆ ಇಳಿಲಿಕ್ಕೆ ಪ್ರಾರಂಭ ಮಾಡ್ದ ಭಗವಂತ. ಬರ್ತಾನೆ ಸೀದಾ ಈ ಸುವರ್ಣ ಮುಖರಿ ಎನ್ನುವ ನದಿ ಏನಿದೆ ಅದರ ಹತ್ತಿರದಲ್ಲಿ ಶೇಷಾಚಲ ಏನಿದೆ ಅದಕ್ಕೆ ಬಂದಿದ್ದಾನೆ. ಬಂದು ಸ್ವಾಮಿ ಪುಷ್ಕರಣಿಯ ಹತ್ತಿರನೇ ಒಂದು ಹುಣಸೆ ಮರ, ಆ ಹುಣಸೆ ಮರದ ಬುಡದಲ್ಲಿ ಕೆಳಗಡೆ ಒಂದು ಹುತ್ತ, ಆ ಹುತ್ತದ ಒಳಗಡೆ ವಾಸ ಮಾಡಿಕೊಂಡು ಇರ್ತಾನೆ. ನಂಗೆ ಲಕ್ಷ್ಮಿ ಸಿಗಬೇಕು, ಅಲ್ಲಿವರೆಗೂ ಪ್ರತೀಕ್ಷೆ ಮಾಡ್ತಾ ಇರೋಣ ಅಂತ. ಇಷ್ಟೆಲ್ಲ ಆಯ್ತು. ಅಷ್ಟರಲ್ಲಿ ದ್ವಾಪರದ ಕೊನೆ ಭಾಗ, 28ನೇ ಕಲಿಯುಗ ಆರಂಭ ಆಗಿದೆ. ಚೋಳ ಅಂತ ಒಬ್ಬ ರಾಜ ಆ ಕಾಲದಲ್ಲಿ ಆಡಳಿತ ನಡೆಸ್ತಾ ಇರ್ತಾರೆ. ಇಷ್ಟೊತ್ತೆ ಲಕ್ಷ್ಮಿಗೂ ಕೂಡ ಚಿಂತೆ, ಅಯ್ಯೋ ಇದೇನಿದು ವೈಕುಂಠದಲ್ಲಿ ಭಗವಂತನೇ ಇಲ್ಲ ಅಂತ, ಎಲ್ಲಿ ಹೋಗಿದ್ದಾನೆ ಭಗವಂತ, ನಾವು ಹುಡ್ಕೊಂಡು ಹೋಗ್ಬೇಕು ಅಂತ. ಸರಿ, ಚೋಳ ರಾಜ ಎಲ್ಲಿದ್ನೋ ಅಲ್ಲಿಗೆ ಬಂದು ಲಕ್ಷ್ಮಿ ಯಾವ ರೂಪದಲ್ಲಿ ಬರ್ತಾಳೆ? ಗೊಲ್ಲತಿಯ ರೂಪದಲ್ಲಿ. ಬ್ರಹ್ಮದೇವರ ಹಸು, ಕರು ರುದ್ರದೇವರು, ಹೀಗೆ ಬಂದ್ಲು. ಅದೇನಂದ್ರೆ ರಾಜನ ಸಂಪರ್ಕ ಆಗ್ಬೇಕು, ಆಗಲ್ಲಿ ಎಲ್ಲೋ ಒಂದು ದಾರಿ ಸಿಗತ್ತೆ, ಎಲ್ಲಿ ಭಗವಂತ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ ಅಂತ. ಸೀದಾ ಅರಮನೆಗೆ ಬರ್ತಾರೆ. ಅಲ್ಲಿ ರಾಣಿಗೆ ತುಂಬಾ ಸಂತೋಷ ಆಯ್ತಂತೆ, ನನ್ನ ಮಗನಿಗೆ ಒಳ್ಳೆ ಹಾಲನ್ನು ಕೊಡುವಂತ ಹಸು ಸಿಕ್ತು, ತಗೊಂಡ್ಬಿಡೋಣ ಅಂತ ಅದನ್ನ ಮಾರಿದ್ರು. ಇವರು ತಗೊಂಡಾದ್ಮೇಲೆ ದಿವಸ ಆ ರಾಜಕುಮಾರನಿಗೆ ಆ ಹಸುವಿನಿಂದ ಪೋಷಣೆ ಸಿಗಬೇಕು. ಆದರೆ ಹಸು ಏನ್ ಮಾಡ್ತಾ ಇತ್ತು ಅಂದ್ರೆ ಸೀದಾ ಹಸುಗಳ ಗುಂಪಿನ ಜೊತೆಗೆ ಹೋಗಿ ಆ ಹುತ್ತಕ್ಕೆ ಸುರಿತಾ ಇತ್ತು ಆ ಹಾಲನ್ನ. ಯಾಕೆ ಅಂದ್ರೆ ಇದು ಸಾಮಾನ್ಯ ಹಸು ಅಲ್ಲ, ಇದು ಬ್ರಹ್ಮದೇವರೇ ಹಸುವಾಗಿ ಬಂದಿದ್ದು. ಅವ್ರೇನಾದ್ರೂ ಸಮರ್ಪಣೆ ಮಾಡ್ತಾರೆ ಅಂದ್ರೆ ಅದು ಯಾರೋ ಸಾಮಾನ್ಯರಿಗಲ್ಲ, ಸಾಕ್ಷಾತ್ ದೇವರಿಗೆ ನೈವೇದ್ಯ ಸಮರ್ಪಣೆ. ದಿವಸ ಹಾಲನ್ನು ಸುರಿಸೋದು ಆ ಹುತ್ತದ ಮುಖಾಂತರ, ಅಲ್ಲಿ ಸ್ವೀಕಾರ ಮಾಡೋದು ಶ್ರೀನಿವಾಸ ದೇವರು. ಕಾಲ ಕಳೀತಾ ಇದ್ದ ಹಾಗೆ ಈ ರಾಜಕುಮಾರನಿಗೆ ಹಾಲು ಸಿಗ್ತಾ ಇರಲಿಲ್ಲ. ಗೊಂದಲ ಪ್ರಾರಂಭ ಆಯ್ತು. ಏನಾಗ್ತಾ ಇದೆ, ಹಾಲು ಎಲ್ಲಿ ಹೋಗ್ತಾ ಇದೆ? ಮೊದಲು ಗೋಪಾಲಕರನ್ನ ಕರೆಸಿದ್ರು. ನೀನೇನೋ ಎಡವಟ್ ಮಾಡ್ತಾ ಇದೆಯಾ, ನೀನು ಈ ಹಾಲನ್ನು ಕುಡಿತಾ ಇದೆಯಾ, ಅಥವಾ ಕರು ಪೂರ್ತಿ ಕುಡಿತಾ ಇದೆಯಾ, ಅಥವಾ ಮಾರ್ತಾ ಇದೆಯಾ ಹೇಳು. ಚಾಟಿ ತಗೊಂಡು ರಾಣಿನೇ ಸ್ವಯಂ ಹೊಡಿತಾಳೆ ಸರಿಯಾಗಿ. ಹೊಡೆದಾಗ ಅವ್ನು ಬಾಯ್ ಬಿಟ್ಟಿದ್ದು ಒಂದೇ, ನನಗೆ ಗೊತ್ತಿಲ್ಲ. ಸರಿ, ಇನ್ನೇನು ಮಾಡೋದು? ಇದಕ್ಕೆ ನೀನೇ ಏನಾದ್ರು ಪರಿಹಾರ ದೊರಕಿಸ್ಕೊಡ್ಬೇಕು, ಮೊದಲು ಹೋಗು ಅಂತ. ಸರಿ, ಇವನು ಈ ಹಸು ಎಲ್ಲಿ ಹೋಗುತ್ತೆ ನೋಡೇ ಬಿಡೋಣ ಅಂತ ಹಿಂಬಾಲಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ. ಅದು ಕಾಡು ಹತ್ರ ಹೋಗ್ತಾ ಇತ್ತು. ಎಲ್ಲ ಹಸುಗಳು ಒಂದ್ ಕಡೆ ಹೋದ, ಇದೊಂದು ದಾರಿ ತಪ್ಪಿ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತು. ಎಲ್ಲಿ ಹೋಗ್ತಾ ಇದೆ, ಇವತ್ತು ಸಿಗಾಕೊಳತ್ತಿದೆ ಅಂತ ಸೀದಾ ಹುತ್ತದ ಹತ್ರ ಹೋಯ್ತು. ಕನಿಷ್ಠ ಪಕ್ಷ ತನ್ನ ಕರುವಿಗೂ ಕುಡಿಸ್ತಾ ಇಲ್ಲ ಹಾಲನ್ನ, ಆ ಹುತ್ತಕ್ಕೆ ಹಾಕ್ತಾ ಇದೆ. ಅಲ್ಲೇನು ಉಪಯೋಗ? ಸೆಟ್ಟು ಬಂತು ಇವನಿಗೆ. ಹತ್ತಿರದಲ್ಲೇ ಕೊಡಲಿ ತಗೊಂಡು ಅದಕ್ಕೆ ಹಾಕೇ ಬಿಡೋಣ ಕುತ್ತಿಗೆಗೆ ಅಂತ ಹೊರಟ. ಅಷ್ಟೊತ್ತಿಗೆ ಶ್ರೀನಿವಾಸ ದೇವರಿಗೆ ತಡಿಲಿಕ್ಕಾಗ್ಲಿಲ್ಲ. ಪ್ರತಿನಿತ್ಯ ನನ್ನ ಮಗ ಬ್ರಹ್ಮ ಈ ಹಸುರೂಪದಲ್ಲಿ ಬಂದು ನನಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಒಂದು ಹಸುವಿನ ಮೇಲೆ ಪ್ರೀತಿ, ಮತ್ತೊಂದು ಬ್ರಹ್ಮದೇವರ ಮೇಲಿನ ಪ್ರೀತಿ. ತಾನೇ ಹುತ್ತದಿಂದ ಮೇಲಕ್ಕೆ ಎದ್ದ. ಆ ಕೊಡಲಿ ಪೆಟ್ಟು ತಾಕ್ತು. ಯಾರಿಗೆ? ಶ್ರೀನಿವಾಸನಿಗೆ ತಾಕ್ತು. ತಲೆಯ ಮೇಲೆ ಜೋರಾಗಿ ತಾಕ್ತು. ತಾಕಿದರ ಪ್ರಭಾವ ಒಂದು ನದಿ ತರ ರಕ್ತ ಹರಿದು ಬಂತಂತೆ. ಸಪ್ತ ತಾಲ ವೃಕ್ಷಗಳು ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ರೀತಿಯಲ್ಲಿ ರಕ್ತ ಪ್ರವಾಹನೆ ಹರಿದು ಮೂರ್ಛೆ ತಪ್ಪಿ ಅಲ್ಲೇ ಅವನು ಸತ್ತೇ ಹೋದ ಆ ಗೋಪಾಲಕ. ಇಷ್ಟೊತ್ತಿಗೆ ಹಸು ಅಳ್ತಾ ಸೀದಾ ಅರಮನೆಗೆ ಬಂದಿದೆ. ರಾಜನಿಗೋ ಏನಾಯ್ತಿದು, ಯಾಕೆ ಹಸು ಅಳ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಬ್ಬ ಗೋಪಾಲಕನನ್ನ ಕರೆದು ಚೋಳರಾಜ ಹೇಳ್ತಾನೆ, ನೋಡು ಏನೋ ಎಡವಟ್ಟ ಇದೆ, ನೀನು ಸ್ವಲ್ಪ ನೋಡ್ಕೊಂಬ. ಸರಿ, ಇವನು ಹೊರಟ. ಹಸುವು ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಿ ಹೊರಟ. ನೋಡ್ತಾನೆ ರಕ್ತ ಅದು ಇದು. ಈ ಕಡೆ ಗೋಪಾಲಕ ಸತ್ತು ಬಿದ್ದಿದ್ದಾನೆ. ಭಯ ಆಗೋಯ್ತು. ಓಡ್ ಬಂದು ಚೋಳರಾಜನಿಗೆ ಎಲ್ಲ ನಡೆದಿದೆ ಅಂತ. ಸರಿ, ಚೋಳರಾಜ ಬಂದ. ಕುದುರೆಯನ್ನು ಏರ್ಕೊಂಡು ದಡ ಧಾವಿಸಿ ಬಂದಿದ್ದಾನೆ. ಬಂದು ನೋಡ್ತಾನೆ, ಹೆದರಿಕೆ ಆಗೋಯ್ತು. ಅಷ್ಟೊತ್ತಿಗೆ ಶ್ರೀನಿವಾಸ ತಾನೇನು ಪೆಟ್ಟು ತಿಂದಿದ್ದ ಮೇಲಕ್ಕೆ ಎದ್ದ. ಕಣ್ಣಕ್ಕೆ ಚೋಳರಾಜ ಕಂಡ, ತಗೋ, ಕಲಿಯುಗ ಅಂತ್ಯದವರೆಗೂ ನೀನು ಪಿಶಾಚಿಯಾಗುತ್ತಾ ಶಾಪನೆ ಕೊಟ್ಟ. ಒಂದು ಕ್ಷಣ ಚೋಳರಾಜ ಕೇಳ್ತಾನೆ, ಅಯ್ಯೋ ಎಂಥ ಶಾಪ ಇದು, ನನಗ್ಯಾಕೆ ಈ ಶಾಪ? ದ್ರೋಹ ಮಾಡಿದ್ದು ನನ್ನ ಸೇವಕ ಗೋಪಾಲಕ, ನನಗ್ಯಾಕೆ ಇಂಥ ಶಾಪ ಅಂದ್ರೆ ಅವಾಗ ತಕ್ಷಣ ಮಾತು ಬಂದ್ಬಿಡತ್ತೆ ಶ್ರೀನಿವಾಸನ ಬಾಯಿಂದ, ಪ್ರಜೆಗಳು ಮಾಡೋ ತಪ್ಪಿಗೆ ರಾಜನೇ ಹೊಣೆ ಅಂತ, ಅದಕ್ಕೆ ನಿನಗೆ ಶಾಪ. ಅವಾಗ ದಿಗ್ಭ್ರಮೆ ಆಗೋಗುತ್ತೆ. ಅಯ್ಯೋ ಅಂತ ಪರಿವೇದನೆ. ಆಗ ಶ್ರೀನಿವಾಸ ದೇವರು ಮತ್ತೆ ಕಪಟತನದಿಂದ ಹೇಳ್ತಾರೆ, ಏನಿಲ್ಲ, ಅದು ನನಗೆ ಜೋರಾಗಿ ಪೆಟ್ಟು ಬಿತ್ತಲ್ಲ, ನನಗೆ ಗೊತ್ತಾಗ್ಲಿಲ್ಲ, ಏನೋ ನಿನಗೆ ಶಾಪ ಕೊಟ್ಬಿಟ್ಟೆ. ಮತ್ತು ಪರಿಹಾರ ಏನು ಸ್ವಾಮಿ ಅಂತ ಕೇಳಿದಾಗ ಪರಿಹಾರವನ್ನ ಶ್ರೀನಿವಾಸ ದೇವರು ಹೇಳ್ತಾರೆ, ಏನಿಲ್ಲ, ಆಕಾಶ ರಾಜ ತನ್ನ ಮಗಳು ಏನು ಪದ್ಮಾವತಿ ಇದ್ದಾಳೆ, ಅವಳನ್ನು ನನಗೆ ಮದುವೆ ಮಾಡಿ ಕೊಡ್ತಾನೆ. ಕೊಟ್ಟಾಗ ಅಲ್ಲಿ ಒಂದು ಕಿರೀಟ ನನಗೆ ಲಭ್ಯ ಆಗುತ್ತೆ. ಆ ಕಿರೀಟ ತುಂಬ 100 ಭಾರದ ಸುವರ್ಣ ಭಾರದ ಕಿರೀಟ. ಅದನ್ನು ನಾನು ಪ್ರತಿ ಶುಕ್ರವಾರ ಧರಿಸ್ತೇನೆ. ಧರಿಸಿದಾಗ 6 ಘಳಿಗೆ ಕಾಲ ಆನಂದ ಬಾಷ್ಪ ನನ್ನಿಂದ ಬರುತ್ತೆ. ಆ ಕಾಲದಲ್ಲಿ
ನಿನಗೆ ಪೂರ್ಣ ಸುಖ ಸಿಗತ್ತೆ, ಯೋಚನೆ ಮಾಡಬೇಡ ಅಂತ. ಆಮೇಲೆ ತಲೆನೋವು ಸಿಕ್ಕಾಬಟ್ಟೆ. ಅಷ್ಟೇ ಅಲ್ಲ, ಆ ತಲೆ ಪೆಟ್ಟು ಎಷ್ಟು ಬಿದ್ದಿತ್ತು, ರಕ್ತ ಹರಿತಾ ಇತ್ತು. ವಾಸಿ ಆಗ್ಬೇಕಲ್ಲ ಆ ಗಾಯ. ಅದಕ್ಕೆ ದೇವಗುರು ಬೃಹಸ್ಪತ್ಯಾಚಾರ್ಯರನ್ನ ಸ್ಮರಣೆ ಮಾಡ್ಕೊಳ್ತಾನೆ ಶ್ರೀನಿವಾಸ. ದಿಢೀರಂತ ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ಬಂದವರೇ ಹೇಳ್ತಾರೆ, ಈ ಗಾಯ ವಾಸಿ ಆಗ್ಬೇಕು ಅಂತಂದ್ರೆ ಹೀಗ್ ಮಾಡು, ಹತ್ತಿ ಹಾಲಿರತ್ತಲ್ಲ, ಆ ಹಾಲು ಮತ್ತೆ ಎಕ್ಕೆ ಗಿಡದ ಹತ್ತಿ, ಈ ಹಾಲು ಮತ್ತೆ ಹತ್ತಿ ಎರಡನ್ನ ಸೇರಿಸ್ಕೊಂಡು ನಿನ್ನ ತಲೆಗೆ ದಿವಸ ಔಷಧಿಯನ್ನ ಹಚ್ಚು, ಆಗ ವಾಸಿ ಆಗತ್ತೆ ಅಂತ. ಎಂಥ ಕಪಟ ನಾಟಕ ಪರಮಾತ್ಮಂದು. ಸರಿ, ಹಾಗೆ ಇವನು ಪಾಲಿಸ್ತಾ ಇರ್ತಾನೆ ಶ್ರೀನಿವಾಸ. ಒಂದು ದಿವಸ ಔಷಧಿನ ಹುಡ್ಕೊಂಡು ಹೋಗ್ತಾನೆ. ಅರುಣೋದಯ ಕಾಲದಲ್ಲಿ 4:15 ಸುಮಾರು ಹೊತ್ತು. ಆಗ ಹೋದಾಗ ವರಾಹದೇವರ ಭೇಟಿಯಾಗತ್ತೆ. ಅಲ್ಲೇನಾಗಿತ್ತು, ಈ ಶ್ಯಾಮೆ ಧಾನ್ಯ ಅಂತ ಏನಿದೆ, ಆ ಧಾನ್ಯವನ್ನ ಕದಿಬೇಕು ಅಂತ ಒಬ್ಬ ಅಸುರ ಬಂದಿರ್ತಾನೆ. ಅವನ ಹೆಸರು ವೃಷಭ ಅಂತ. ಅವನನ್ನ ಸಂಹಾರ ಮಾಡ್ತಾರೆ ವರಾಹದೇವರು. ಆಮೇಲೆ ಒಂದಿಷ್ಟು ಗುಂಪಿನ ಜೊತೆಗೆ ಬಂದಿರ್ತಾರೆ, ವರಾಹ ಗುಂಪಿನ ಜೊತೆಗೆ ವರಾಹದೇವರು. ಇಬ್ಬರಿಗೂ ಭೇಟಿಯಾಗತ್ತೆ. ಯಾಕೆ ಇಲ್ಯಾಕೆ ಬಂದಿದ್ದೀರಿ ನೀವು ಅಂತ ವರಾಹದೇವರು ಶ್ರೀನಿವಾಸ ದೇವರ ಬಳಿ ಕೇಳೋದು. ನೀವಿಲ್ಲೇನಕ್ಕೆ ಬಂದಿದ್ದೀರಿ ಅಂತ ಪರಸ್ಪರ ಮಾತುಕತೆ ಶುರುವಾಯಿತು. ನೋಡ್ತಾ ನಗು ಬಂದ್ಬಿಡುತ್ತಂತೆ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ. ಒಬ್ಬನೇ ದೇವರು 2 ರೂಪ ಧರಿಸ್ಕೊಂಡು ಹೀಗೆ ನಾಟಕ ಮಾಡ್ತಾ ಇದ್ರೆ ನಗು ಬರದೇ ಇರುತ್ತ. ಮೇಲೆಲ್ಲ ವಿಮಾನದ ಮೇಲೆ ಕೂತ್ಕೊಂಡು ಬಂದು ನೋಡ್ತಾ ನೋಡ್ತಾ ಎಲ್ಲ ಆನಂದ ಭರಿತರಾಗ್ತಾ ಇದ್ದಾರಂತೆ. ಎಂಥ ಭಗವಂತನ ವೈಭವ ಅಂತ. ಸರಿ, ಎಲ್ಲ ಮಾತುಕತೆ ಆಯಿತು. ಶ್ರೀನಿವಾಸ ದೇವ್ರು ಕೇಳಿದ್ರಂತೆ, ನನಗೆ ಉಳ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಜಾಗ ಕೊಡ್ತೀರಾ ನೀವು, ಇಷ್ಟೊಂದು ನಿಮ್ದು ಜಾಗ ಇದೆ ಅಂತ. ಅಷ್ಟೇ ತಾನೇ, ನಾನು ಕೊಡ್ತೀನಿ, ಆದರೆ ನನಗೆ ಪ್ರತಿಯಾಗಿ ನೀನೇನು ಕೊಡ್ತೀಯಾ ಅದಕ್ಕೆ ಅಂತ. ಅಷ್ಟೇ ತಾನೇ, ನಾನು ಪ್ರತಿಯಾಗಿ ಇದನ್ನೆಲ್ಲ ಕೊಡ್ತೀನಿ. ಮೊದಲನೇದಾಗಿ ದರ್ಶನ ಮಾಡೋದಿದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಅದು ನಿಮ್ಮನ್ನೇ ದರ್ಶನ ಮಾಡಬೇಕು. ಮತ್ತೆ ಈ ಹಾಲಿನ ಅಭಿಷೇಕ, ತೀರ್ಥ ಇತ್ಯಾದಿಗಳು ನಡೆಯೋದಿದ್ರೆ ಅದು ಮೊದಲು ನಿಮಗೆ ಅಂತ ವರಾಹದೇವರಿಗೆ ಶ್ರೀನಿವಾಸ ದೇವರು ಹೇಳ್ತಾ ಇರೋದು. ಇನ್ನು ಮೂರನೇದು ನೈವೇದ್ಯ ಸಮರ್ಪಣೆಯನ್ನು ಕೂಡ ಅದು ನಿಮಗೇ ಬಿಟ್ಕೊಡ್ತೀನಿ. ಹಾಗಾಗಿ ಮೊದಲನೇದೆಲ್ಲ ಮರ್ಯಾದೆ ನಿಮಗೆ. ಇಷ್ಟು ಹೇಳಿದಾಗ ವರಾಹದೇವರು, ಸರಿ, ನಾನು ನಿನಗೆ ಭೂಮಿಯನ್ನು ಕೊಡ್ತೀನಿ. ನಿನ್ನ ಪಾದ ಎಷ್ಟು ಅಗಲ ಇದೆಯೋ ಅದರ 100 ಹೆಜ್ಜೆಯಷ್ಟು ಸ್ಥಳವನ್ನ ನಾನು ನಿನಗೆ ಕೊಡ್ತೀನಿ ಅಂತ ವರಾಹದೇವರು ಶ್ರೀನಿವಾಸ ದೇವರಿಗೆ ಭೂಮಿಯನ್ನು ದಾನ ಮಾಡ್ತಾರೆ. ಇಷ್ಟಲ್ಲದೆ ಸೇವೆಗೋಸ್ಕರ ಬಕುಳಾದೇವಿಯನ್ನು ಕೂಡ ಜೊತೆಗೆ ಕಳಿಸ್ತಾರೆ. ಈ ಬಕುಳಾದೇವಿ ಎಲ್ಲ ಅಡುಗೆ ಮಾಡಿ ಹಾಕ್ತಾಳೆ, ನೀ ಯೋಚನೆ ಮಾಡಬೇಡ ಅಂತ. ಬಕುಳಾದೇವಿಯ ಬಗ್ಗೆ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಇವಳು ಯಾರು ಬೇರೆ ಅಲ್ಲ, ಹಿಂದೆ ಕೃಷ್ಣಾವತಾರದಲ್ಲಿ ಯಶೋಧಾದೇವಿ ಏನಿದ್ಲು ಅವಳೇ ಬಕುಳಾದೇವಿಯಾಗಿ ಬಂದಿತ್ತು. ಅದೇನಂದ್ರೆ, ಹಿಂದೆ ಕೃಷ್ಣಾವತಾರದಲ್ಲಿ ಒಂದು ಸಣ್ಣ ಘಟನೆ ನಡೆದಿರುತ್ತೆ. ಯಶೋಧಾದೇವಿಗೆ ಒಂದು ಮಾತ್ರ ಮನಸ್ಸಿನಲ್ಲಿ ದುಃಖ ಇತ್ತಂತೆ. ನಾನು ನನ್ನ ಮಗನ ವಿವಾಹ ನೋಡ್ಲೇ ಇಲ್ವಲ್ಲ, ಅದ ಭಾಗ್ಯ ನನಗಿಲ್ವಲ್ಲ ಅಂತ ಯೋಚಿಸ್ತಾ ಇದ್ಲಂತೆ. ಅದಕ್ಕೆ ಕೃಷ್ಣ ಹೇಳಿದಂತೆ, ಈಗ ಯೋಚನೆ ಮಾಡಬೇಡ ಅಮ್ಮ, ಮುಂದೆ ನಿನಗೆ ನೀನೇ ನನ್ನ ವಿವಾಹದ ವ್ಯವಸ್ಥೆಯನ್ನು ಮಾಡಿ ನಿನ್ನಿಂದಲೇ ನನ್ನ ವಿವಾಹ ಆಗತ್ತೆ, ಅಂತಹ ಸಂದರ್ಭ ಒದಗಿ ಬರುತ್ತೆ, ಯೋಚನೆ ಮಾಡಬೇಡ ಅಂತ. ಅದೇ ಸಂದರ್ಭ ಈಗ ಪರಮಾತ್ಮ ಅಂದ್ರೆ ಶ್ರೀಕೃಷ್ಣ ಶ್ರೀನಿವಾಸನಾಗಿ ಬಂದಿದ್ದಾನೆ. ಆ ಕಡೆ ಯಶೋಧಾದೇವಿ ಬಕುಳಾದೇವಿಯಾಗಿ ಬಂದಿದ್ದಾಳೆ. ಸರಿ, ಬಕುಳಾದೇವಿ ನಿರಂತರವಾಗಿ ಆ ಶ್ರೀನಿವಾಸನನ್ನ ಚೆನ್ನಾಗಿ ವರಾಹದೇವರ ಆಜ್ಞಾ ಪ್ರಕಾರವಾಗಿ ನೋಡ್ಕೊಳ್ತಾ ಇದ್ವಿ. ಒಂದು ದಿವಸ ಶ್ರೀನಿವಾಸ ತಾನು ಬೇಟೆ ಆಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕುದುರೆ ಬೇಕಾಗಿತ್ತು, ಮತ್ತೆ ಚಾಟಿ ಬೇಕಾಗಿತ್ತು. ಕುದುರೆ ಅಂತ ಕೂಡಲೇ ವಾಯುದೇವರೇ ಕುದುರೆಯಾಗಿ ಬಂದ್ಬಿಟ್ರು. ಅದಕ್ಕೆ ಕಡಿವಾಣ ಲಕ್ಷ್ಮೀದೇವಿ. ಸರಿ, ಲಕ್ಷ್ಮಿ ಒಂದು ರೂಪದಿಂದ ಮತ್ತೊಂದು ರೂಪದಿಂದ ವಾಯುದೇವರು ಬಂದಿದ್ದಾರೆ. ಕುದುರೆಯನ್ನ ಏರಿ ಭಗವಂತ ಹೊರಟಿದ್ದಾನೆ. ಅಲಂಕಾರ ಮಾಡ್ಕೊಂಡ ಚೆನ್ನಾಗಿ, ಎಂಥ ದಿವ್ಯ ಅಲಂಕಾರ. ತಲೆಗೆ ರೇಷ್ಮೆ ವಸ್ತ್ರ, ಮೈಯಲ್ಲಿ ಆಭರಣಗಳು, ಮತ್ತೆ ಆ ಕುದುರೆಗೂ ತಿಲಕ ಇಟ್ಟು ಎಲ್ಲ ಆಯಿತು. ಹೊರಟು ಅನೇಕ ದುಷ್ಟ ಮೃಗಗಳನ್ನ ಬೇಟೆ ಆಡ್ತಾ ಶ್ರೀನಿವಾಸ ಬಂದ. ಅಷ್ಟೊತ್ತಿಗೆ ಒಂದು ದೊಡ್ಡ ಆನೆ ಕಾಣ್ತು. ಆನೆನ್ ಬೇಟೆ ಆಡಬೇಕು ಅಂತ ಅದನ್ನ ಹಿಂಬಾಲಿಸ್ಕೊಂಡು ಹೋದ. ಆನೆ ಓಡ್ತು ಸುಸ್ತಾಯಿತು. ಒಂದು ಕಡೆ ಬಿದ್ದು ಸೊಂಡ್ಲಿಂದ ನಮಸ್ಕಾರ ಮಾಡ್ತು. ನನ್ನ ಕರ್ತವ್ಯಲ್ಲಿ ಮುಕ್ತಾಯ ಆಯಿತು, ಇನ್ನು ಮುಂದೆ ಪದ್ಮಾವತಿ ಮೇಲೆ ನಿಮ್ಗಾಗತ್ತೆ ಅಂತ. ಅಂದ್ರೆ ಆ ಆನೆ ಎಲ್ಲಿಗೆ ಓಡ್ ಬಂತು ಅಂದ್ರೆ, ಪದ್ಮಾವತಿ ತನ್ನ ಸ್ನೇಹಿತೆಯರೊಂದಿಗೆ ಅಲ್ಲಿ ಹೂವನ್ನ ಕೀಳ್ಲಿಕ್ಕೆ ಅಂತ ಬಂದಿಲ್ಲಂತೆ. ಅದೇ ಕಾಡಿನ ಹತ್ತಿರ ಸರಿಯಾಗಿ ಆನೆ ಹೋಗಿ ಬಿತ್ತು ಕೂಡಲೇ ಅವರಿಗೆ ಎಚ್ಚರ ಆಯ್ತು. ಏನಾಯ್ತು ಅಂತ ಆ ಕಡೆ ಕದ್ದು ಮುಚ್ಚಿ ನೋಡ್ತಾ ಇದ್ದಾರೆ ಪದ್ಮಾವತಿ ಮತ್ತೆ ಸ್ನೇಹಿತೆಯರೆಲ್ಲ. ಆಗ ಆ ಕಡೆ ಕುದುರೆ ಮೇಲೆ ಶ್ರೀನಿವಾಸ ದೇವರ ದರ್ಶನ ಆಗಿದೆ. ಇಷ್ಟು ಘಟನೆ ಆ ಆನೆಯಿಂದ ಆಯಿತು. ಅಲ್ಲಿ ಸೇವೆಯನ್ನು ಸ್ವೀಕಾರ ಮಾಡ್ದ. ಇದಾಗಿ ಮಧ್ಯದಲ್ಲಿ ಸೂತ ಪುರಾಣಿಕರು ಶೌನಕರ ಬಳಿ ಹೇಳ್ತಾರೆ, ಆ ಕನ್ನಿಕೆಯರು ಯಾರು ಅಂತ ನೀವು ಪ್ರಶ್ನೆ ಈಗ ತಾನೇ ಏನು ಕೇಳಿದ್ರಲ್ಲ, ಅದಕ್ಕೆ ನಾನು ಉತ್ತರ ಹೇಳ್ತೀನಿ ಕೇಳಿ. ಆ ಕನ್ನಿಕೆಯರು ಯಾರು ಬೇರೆ ಅಲ್ಲ, ಪದ್ಮಾವತಿಯ ಸ್ನೇಹಿತೆಯರು. ಪದ್ಮಾವತಿ ಅಂದ್ರೆ ಯಾರು ಅಂತ ತಿಳಿದಿದ್ದೀರಿ, ಸಾಕ್ಷಾತ್ ಲಕ್ಷ್ಮೀದೇವಿನೇ ಪದ್ಮಾವತಿ. ಇದರ ಹಿನ್ನೆಲೆಯಲ್ಲಿ ಒಂದು ಚಿಕ್ಕ ಘಟನೆ ಇದೆ, ಅದನ್ನು ಕೇಳಿ ಅಂತ ಹೇಳ್ತಾರೆ. ಆಕಾಶರಾಜನಿಗೆ ಒಂದು ಚಿಂತೆ ಇರುತ್ತಂತೆ, ನನಗೆ ಮಕ್ಕಳಾಗಿಲ್ಲ, ಮಕ್ಕಳಾಗಬೇಕು ಅಂತ ಚಿಂತೆ.
ಅದಕ್ಕೆ ಅವನು ಬೃಹಸ್ಪತ್ಯಾಚಾರ್ಯರನ್ನ ಪ್ರಾರ್ಥನೆ ಮಾಡ್ತಾನೆ. ಅವ್ರು ಬಂದು ಹೇಳ್ತಾರೆ, ನೋಡು ನೀನು ಒಂದು ಯಾಗ ಮಾಡು, ಯಾಗ ಮಾಡಿದ್ರೆ ನಿನಗೆ ಮಕ್ಕಳಾಗ್ತಾರೆ, ಯೋಚಿಸ್ಬೇಡ. ಸರಿ ಅಂತ ಹೇಳಿ ಯಾಗ ಮಾಡಲಿಕ್ಕೆ ಅಂತ ಭೂಶೋಧನೆ ಮಾಡಬೇಕು, ಅಗಿಬೇಕಲ್ಲ ನೆಲವನ್ನ, ಅದಕ್ಕೋಸ್ಕರ ಹೊರಟ. ಭೂಶೋಧನೆ ಮಾಡಿಸಿದ್ರೆ ಒಂದು ಕಡೆ ಅವನಿಗೆ 1000 ದಳದ ಕಮಲ, ಅದರ ಒಳಗಡೆ ಒಂದು ಪುಟ್ಟ ಹೆಣ್ಣು ಮಗು ಕಾಣಿಸುತ್ತೆ. ಆಶ್ಚರ್ಯ ಆಗೋಯ್ತು. ಯಾರಿಗೆ? ಆಕಾಶರಾಜನಿಗೆ. ಅಲ್ಲ, ನಾನು ಇದನ್ನು ಹೇಗೆ ಕಾಪಾಡೋದು, ಮಗು ಅಂತೂ ಸಿಕ್ಬಿಡ್ತು, ಯಾಗ ಮಾಡೋದಕ್ಕಿಂತ ಮುಂಚೆನೇ ಒಂದು ಹೆಣ್ಣು ಮಗು ಸಿಕ್ತು, ಹೇಗೆ ಕಾಪಾಡೋದು? ಅಷ್ಟೊತ್ತಿಗೆ ಆಕಾಶವಾಣಿ ಆಯ್ತಂತೆ, ಈ ಹೆಣ್ಣು ಮಗುವನ್ನ ನೀರೇ ನೋಡ್ಕೊಳ್ಬೇಕು, ನೀನಿದನ್ನು ನೋಡ್ಕೊಂಡ್ರೆ ನಿಂಗೆ ತಕ್ಷಣ ಒಂದು ಗಂಡು ಮಗು ಆಗುತ್ತೆ ಅನ್ನೋ ಥರ, ಅಷ್ಟು ಸಕಲ ಸೌಭಾಗ್ಯವನ್ನ ನೀಡುವಂತಹ ಮಗು ಇದು, ಹೆಣ್ಣು ಮಗು ಅಂತ. ಸರಿ, ತಕ್ಷಣ ಅದನ್ನ ಎತ್ಕೊಂಡ ಸೀದಾ ತನ್ನ ಹೆಂಡತಿ ಧರಣಿ ದೇವಿ ಹತ್ರ ಬಂದು, ನೋಡು ಇನ್ನು ಮೇಲೆ ಇದು ನಮ್ಮ ಹೆಣ್ಣು ಮಗು, ನೀನು ತಗೊಂಡು ಕಾಪಾಡು ಅಂತ. ಅಷ್ಟೊತ್ತಿಗೆ ನೋಡಿ ಅವಳು ಗರ್ಭವತಿ ಆದ್ಲು ಧರಣಿ ದೇವಿ. ಮುಂದೆ ವಸುಧಾನ ಅಂತ ಹಡಿತಾಳೆ, ಅಂದ್ರೆ ಪದ್ಮಾವತಿಯ ತಮ್ಮ. ಹೀಗೆ ಆಕಾಶರಾಜನಿಗೆ 2 ಮಕ್ಕಳು. ಅದರಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಈ ಹೆಣ್ಣು ಮಗುವಿಗೆ ಪದ್ಮಾವತಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಅವಳು ಕಂಡದ್ದೇ ಆ 1000 ದಳದ ಕಮಲದ ಗರ್ಭದಲ್ಲಿ. ಅಷ್ಟೇ ಅಲ್ಲ, ಇವಳ ಪ್ರತಿಯೊಂದು ಅಂಗಗಳು ಕೂಡ ಕಮಲದಷ್ಟು ಕೋಮಲ. ಈ ಎಲ್ಲ ಕಾರಣದಿಂದ ಅವಳಿಗೆ ಪದ್ಮಾವತಿ ಅಂತ ಹೆಸರು ಬಂದಿದೆ. ಹೀಗೆ ಇಬ್ಬರು ಕೂಡ ಬೆಳೆದ್ರು. ಆ ಪದ್ಮಾವತಿ ಇದ್ದಾಳಲ್ಲ, ಅವಳೇ ಇಲ್ಲಿ ತನ್ನ ಸ್ನೇಹಿತೆಯರೊಂದಿಗೆ ಬಂದಿದ್ದಾಳೆ. ಈ ಕಡೆ ಶ್ರೀನಿವಾಸನ ದರ್ಶನವೂ ಕೂಡ ಆಗಿದೆ. ಅಷ್ಟೊತ್ತಿಗೆ ನಾರದರು ದಿಢೀರಂತ ವೃದ್ಧ ಬ್ರಾಹ್ಮಣ ರೂಪದಿಂದ ಬರ್ತಾರೆ. ಬಂದು ಪದ್ಮಾವತಿಯ ಕೈಯನ್ನು ಹಿಡಿದು ಜ್ಯೋತಿಷ್ಯವನ್ನ ಹೇಳ್ತಾರೆ. ನೋಡು, ಒಳ್ಳೆ ಕೈಯಿನಿಂದು ನಿನಗೆ ಶ್ರೀನಿವಾಸನೇ ಗಂಡನಾಗಿ ಬರ್ತಾನೆ, ಯೋಚಿಸ್ಬೇಡ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಆನೆಯನ್ನ ಬೆನ್ನಟ್ಟಿ ಬರ್ತಾ ಇರ್ತಾನಲ್ಲ ಶ್ರೀನಿವಾಸ, ಅಲ್ಲಿಗೆ ಬಿದ್ದಿತ್ತು ಅಂತ ನಾನು ಆಗ್ಲೇ ಏನು ಹೇಳಿದೆ. ಅಷ್ಟೊತ್ತಿಗೆ ಪರಸ್ಪರ ದರ್ಶನ ಆಗುತ್ತೆ. ಶ್ರೀನಿವಾಸ ಪದ್ಮಾವತಿ ನೋಡಿದ ಕೂಡಲೇ ಓಡ್ ಬರ್ತಾನೆ. ಬಂದು, ನನಗೆ ನಿನ್ನ ನೋಡಿ ಇಚ್ಛೆ ಆಗಿದೆ, ವಿಹಾರ ಮಾಡೋಣ ಬಾ ಅಂತ. ಗಾಂಧರ್ವ ವಿಧಿ, ಇಲ್ಲೇ ಮದುವೆ ಆಗ್ಬಿಡೋಣ ಅಂತ. ಪದ್ಮಾವತಿ ನಿರಾಕರಣೆಯನ್ನ ಮಾಡ್ತಾಳೆ. ಆದ್ರೆ ಬಿಡೋದೇ ಇಲ್ಲ, ಸಿಕ್ಕಾಬಟ್ಟೆ ಬಲವಂತ ಮಾಡ್ತಾನೆ ಶ್ರೀನಿವಾಸ. ತಡಿಲಿಕ್ಕಾಗ್ಲಿಲ್ಲ. ಎಲ್ರೂ ಸೇರಿ ಇವನು ಕುದುರೆ ಕಲ್ಲು ಹೊಡಿತಾರೆ. ಕುದುರೆ ಕಲ್ಲು ಬಿತ್ತು. ಒಂಥರ ಬೇಸರ ಆಗ್ಬಿಡ್ತಂತೆ. ಯಾಕೋ ಲಕ್ಷ್ಮಿ ಪದ್ಮಾವತಿ ಈಗಲೂ ಕೋಪ ಬಿಟ್ಟಿಲ್ಲ, ನನ್ನ ಹತ್ರ ಬರೋ ಲಕ್ಷಣಗಳೇ ಕಾಡ್ತಾ ಇಲ್ಲ ಅಂತ ವಾಪಸ್ಸು ಉತ್ತರ ದಿಕ್ಕಿಗೆ ಅಭಿಮುಖ ಮಾಡಿಕೊಂಡು ಹೊರಟೇ ಬಿಡ್ತಾನಂತೆ ತನ್ನ ಮನೆಗೆ. ಬಂದು ಸೀದಾ ಜ್ವರ, ಯಾರಿಗೆ? ಶ್ರೀನಿವಾಸ ದೇವರಿಗೆ. ಬಂದು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಚಿಂತೆನೋ ಪದ್ಮಾವತಿಯ ಬಗ್ಗೆ. ಆ ಕಡೆ ಅವಳಿಗೂ ಜ್ವರ ಬಂದಿತ್ತು. ಆಮೇಲೆ ಅಂತೂ ಭಗವಂತನಿಗೆ ಮೊದಲು ಜ್ವರ ಬಂತು. ಯೋಚನೆ ಮಾಡ್ತಾ ದುಃಖದಲ್ಲಿದ್ದಾನೆ. ಬಕುಳಾದೇವಿ ಬಂದ್ಲು. ಅರ್ಥ ಆಯ್ತು, ವಯಸ್ಸಿನ ಹುಡುಗ ಜ್ವರ ಬಂದಿದೆ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ ಅಂದ್ರೆ ಇದು ಪ್ರೇಮದ ಜ್ವರ ಅಂತಾನೆ ಅರ್ಥ. ಯಾಕಪ್ಪ, ಏನಾಯ್ತು, ಏನು ಅಂತೆಲ್ಲ ಬಕುಳಾದೇವಿ ವಿಚಾರಿಸ್ತಾಳೆ. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ, ನನಗೆ ಆಗ್ತಾ ಇಲ್ಲ ಹೇಳಲಿಕ್ಕೆ ಅಂತ. ಸಿಕ್ಕಾಪಟ್ಟೆ ಅಳು ನಿಟ್ಟುಸಿರು ಬೇರೆ ಬಿಡ್ತಾ ಇದ್ದಾನೆ. ಬಕುಳಾದೇವಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ತಗೋಪ್ಪ, ತಿನ್ನಪ್ಪ ಅಂತೆಲ್ಲ. ಅವನು ಯುವಕನಾಗಿದ್ರು ಕೂಡ ಚಿಕ್ಕ ಮಗುವಿನ ತರಹ ವರ್ತನೆಯನ್ನ ಮಾಡ್ತಾ ಇದ್ದಾಳೆ. ಅಷ್ಟು ಮಾಡಿ ಕೊನೆಗೆ ನಡೆದ ಘಟನೆ ಎಲ್ಲ ಹೇಳ್ತಾನೆ. ಇಲ್ಲ, ನನಗೆ ಪದ್ಮಾವತಿ ಅಂತ ಕಾಡಿನಲ್ಲಿ ಸಿಕ್ಕಿದ್ಲು, ಅವಳ ಮೇಲೆ ನನಗೆ ಮನಸ್ಸಾಗೋಯ್ತು, ಆದ್ರೆ ಅವಳು ಒಪ್ಕೊಳ್ಳಿಲ್ಲ, ಕುದುರೆಗೆಲ್ಲ ಕಲ್ಲು ಹೊಡೆದು ನಾನು ವಾಪಸ್ ಓಡ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಯಾರು ಅವಳು ಪದ್ಮಾವತಿ ಅಂದ್ರೆ, ಅವಳ ಹಿನ್ನೆಲೆ ಏನು ಅಂತೆಲ್ಲ ಬಕುಳಾದೇವಿ ವಿಚಾರಿಸ್ತಾಳೆ. ಶ್ರೀನಿವಾಸ ತಾನು ಎಷ್ಟು ಬುದ್ಧಿವಂತ ಅಂದ್ರೆ, ನೋಡಿದ್ದೆ ಮೊದಲನೇ ಸಲ, ಇನ್ನೂ ವಿಷಯ ಗೊತ್ತಿರಲ್ಲ. ಹಾಗಿಲ್ಲ, ಮೊದಲೇ ಎಲ್ಲ ವಿಷಯ ಪದ್ಮಾವತಿ ಬಗ್ಗೆ ಶ್ರೀನಿವಾಸನಿಗೆ ಗೊತ್ತಿದೆ. ಅದಕ್ಕೆ ಅವನು ವಿಹಾರ ಮಾಡ್ತೀನಿ ನಿನ್ ಜೊತೆಗೆ ಅಂತ ಕೇಳಿತು. ಸರಿ, ಏನ್ ಹೇಳ್ತಾನೆ ಶ್ರೀನಿವಾಸ ಅಂದ್ರೆ, ಅದೇನಿಲ್ಲ, ಹಿಂದೆ ನಾನು ರಾಮನಾಗಿ ಅವತಾರ ಮಾಡಿದಾಗ ನನ್ನ ಹೆಂಡತಿ ಸೀತೆ ಏನಿದ್ಲು, ಆ ಸೀತೆ ನನ್ನ ಜೊತೆಗೆ ಸಾತನ್ನ ನೀಡಿದ್ಲು. ಎಲ್ಲಿಗೆ? ಕಾಡಿಗೆ ಹೋಗುವಂತ ಸಂದರ್ಭ ಬಂತು. ಕಾಡಿಗೆ ನನ್ನ ಜೊತೆ ಬಂದ್ಲು. ಮಧ್ಯದಲ್ಲಿ ರಾವಣ ನನ್ನ ಹೆಂಡತಿ ಸೀತೆಯನ್ನ ಅಪಹಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟ. ಆ ಸಂದರ್ಭದಲ್ಲಿ ಹಾಹಾಕಾರವನ್ನ ಸೀತೆ ಮಾಡಿದ್ಲು. ಆಗ ಅಗ್ನಿದೇವ ಪಾತಾಳ ಲೋಕದಲ್ಲಿದ್ದ, ಅವನಿಗೆ ಕೇಳಿಸ್ತು. ಅವನು ತಕ್ಷಣ ಇದೇನೋ ಎಡವಟ್ಟಾಗತ್ತೆ ಅಂತ ಹೇಳಿ ಅಲ್ಲಿ ವೇದವತಿ ಅಂತ ಇದ್ಲು ಅಗ್ನಿದೇವರ ಜೊತೆಗೆ. ಸೀದಾ ಆ ವೇದವತಿಯನ್ನ ಕರ್ಕೊಂಡು ಬರ್ತಾನೆ ಅಗ್ನಿದೇವ. ಮೊದಲಿಗೆ ರಾವಣನ ಜೊತೆ ಮಾತಾಡ್ತಾನೆ. ನೋಡು ರಾವಣ, ನೀನೆಂತ ಮೂರ್ಖ, ರಾಮಚಂದ್ರ ಬಹಳ ಬುದ್ಧಿವಂತ, ತನ್ನ ಹೆಂಡತಿಯನ್ನ ನನ್ನ ಬಳಿ ಬಿಟ್ಟು ಹೋಗಿದ್ದಾನೆ. ಇವಳು ಯಾರು ಗೊತ್ತಾ? ನೀನ್ ನೋಡ್ತಾ ಇರೋ ಸೀತೆ, ಇವಳು ಯಾರೋ ಒಬ್ಬ ಬ್ರಾಹ್ಮಣನ ಪತ್ನಿ ಅಷ್ಟೇ. ರಾವಣ ಅರ್ಥ ಮಾಡ್ಕೊಂಡ, ಅಯ್ಯೋ ಹೌದಲ್ವಾ, ನಾನೆಷ್ಟು ಪೆದ್ದ, ಈ ಅಗ್ನಿದೇವ ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ ನಂಬುದ. ಬಿದ್ದ ಹಳ್ಳಕ್ಕೆ. ಏನ್ ಮಾಡ್ದ? ಸೀದಾ ಆ ವೇದವತಿಯನ್ನ ಕರ್ಕೊಂಡು ಹೊರಟ. ಸೀದಾ ಅಲ್ಲೂ ಹೋಗಿ ಆ ವೇದವತಿಯನ್ನ ತನ್ನ ಲಂಕಾಪಟ್ಟಣದಲ್ಲಿ ಇಟ್ಟ, ಅಂದ್ರೆ ಅಶೋಕ ವನಿಕೆಯಲ್ಲಿ ಇರಿಸಿದ. ಹೀಗೆ
ನಾವು ತಿಳಿದುಕೊಂಡಿರುವಂತೆ ಅಲ್ಲಿ ಇದ್ದದ್ದೇ ಬೇರೆ. ಅಲ್ಲಿ ಯಾರು ವೇದವತಿ ಇದ್ದದ್ದು. ಇನ್ನು ನಂತರ ಎಲ್ಲ ರಾವಣನನ್ನು ಸಂಹಾರ ಮಾಡಿ ಆದಮೇಲೆ ವಾಪಸ್ಸು ಸೀತಾದೇವಿ ಬಂದ್ಲು. ಬಂದಾಗ ಲೋಕಾಪವಾದದ ಭಯ, ಅದಕ್ಕೇನು ಮಾಡಿದ್ಲು, ಅಗ್ನಿ ಪ್ರವೇಶವನ್ನು ಮಾಡಿದ್ಲು. ಮಾಡಿದ ಕೂಡಲೇ ಒಬ್ಬಳು ಸೀತೆ ಕಾಣಲಿಲ್ವಂತೆ, ಇಬ್ಬರು ಸೀತೆ ಕಂಡ್ರಂತೆ. ಆಶ್ಚರ್ಯ ಎಲ್ರಿಗೂ, ಇದೇನಿದು, ಇಬ್ಬರು ಒಂದೇ ಥರ ಇದಾರಲ್ಲ ಅಂತ. ಆಗ ಸೀತೆ ಹೇಳ್ತಾಳಂತೆ, ನೋಡು ಶ್ರೀರಾಮಚಂದ್ರ, ನನಗೋಸ್ಕರ ಇವಳು ಅಷ್ಟು ಕಷ್ಟಪಟ್ಟಿದ್ದಾಳೆ, ನಾನೇನು ಕಷ್ಟಪಡಲಿಲ್ಲ. ರಾವಣನ ಆಸ್ಥಾನದಲ್ಲಿ ಅಂದರೆ ಆ ಅಶೋಕ ವನಿಕೆಯಲ್ಲಿ ಇಷ್ಟು ಕಷ್ಟಪಟ್ಟಿದ್ಲು, ಅದನ್ನ ನೀನು ಇವಳನ್ನು ಮದುವೆ ಆಗಬೇಕು ಅಂತ. ಆಗ ರಾಮಚಂದ್ರ ಹೇಳ್ತಾನೆ, ನಾನು ಏಕಪತ್ನಿ ವ್ರತಸ್ಥ, ಹಾಗಾಗಿ ಒಬ್ಬಳೇ ಹೆಂಡತಿ ಈ ಜನ್ಮದಲ್ಲಿ, ಖಂಡಿತ ನಿನ್ನ ಪ್ರಾರ್ಥನೆಯಂತೆ ಮುಂದೆ ನಾನು ಅವತರಿಸಿದಾಗ ಇವಳನ್ನ ಮದುವೆ ಆಗ್ತೀನಿ ಅಂತ ಅವಾಗ ಹೇಳ್ತ. ಇದನ್ನೆಲ್ಲ ಶ್ರೀನಿವಾಸ ಹೇಳ್ತಾನೆ. ಅಂದ್ರೆ ಆ ರಾಮನೇ ನಾನು ಶ್ರೀನಿವಾಸನಾಗಿ ಬಂದಿದ್ದೀನಿ, ಆ ವೇದವತಿಯೇ ಇಂದು ಪದ್ಮಾವತಿ ಆಗಿದ್ದಾಳೆ, ಅಂಥ ಪದ್ಮಾವತಿಯನ್ನ ನಾನು ವರಿಸ್ಬೇಕು ಅಂತ. ಇಷ್ಟು ನಡೆದ ಸಂದರ್ಭ. ಶ್ರೀನಿವಾಸ ಇನ್ನೊಂದು ಮಾತನ್ನ ಹೇಳ್ತಾನೆ, ಆಗ ನಾನು ನಿಜವಾದ ಲಕ್ಷ್ಮೀ ದೇವಿ ಅಂದ್ರೆ ಸೀತೆ ಹೇಳಿದೆ, ನಾನು ನೀನೇ ಮುಂದೆ ನಿಂತು ಆಗ ಮದುವೆ ಮಾಡಿಸ್ಬೇಕು ಅಂತ. ಹೀಗೆ ಆ ಕಾರಣಕ್ಕಾಗಿ ಲಕ್ಷ್ಮೀನೂ ಕೂಡ ಬಂದಿದ್ದಾಳೆ ಅಂತ ಇಷ್ಟೆಲ್ಲ ಬಕುಳಾದೇವಿಗೆ ವಿಸ್ತಾರವಾಗಿ ವಿವರಣೆ ಮಾಡ್ತಾನೆ. ಇಷ್ಟಾದ್ಮೇಲೆ ಹೇಳ್ತಾನೆ, ನೀನಿನ್ನು ಮುಂದೆ ಈ ಮದುವೆ ಆಗ್ಲಿಕ್ಕೋಸ್ಕರ ಸೀದಾ ನಾರಾಯಣಪುರಕ್ಕೆ ಹೋಗಿ ಅಲ್ಲಿ ಮಾತಾಡ್ಕೊಂಬ ನೀನು ಅಂತ. ಸರಿ, ಒಂದು ಕುದುರೆ ಮೇಲೆ ಏರಿಸ್ದ ಬಕುಳಾದೇವಿಯನ್ನ, ಹೋಗು ಅಂತ ಕಳಿಸ್ದ. ಆ ಕಡೆ ಬಕುಳಾದೇವಿ ಹೋಗಿದ್ದಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಈ ಕಡೆ ಪದ್ಮಾವತಿ ಮನೆಗೆ ಬಂದಾಗ ಜ್ವರ ಬಂದ್ಬಿಟ್ಟಿತ್ತು ಅವಳಿಗೆ. ಜ್ವರ ಹೋಗ್ಲಿ ಅಂತ ಹೇಳಿ ಅಗಸ್ತ್ಯೇಶ್ವರನಿಗೆ ಅಂದ್ರೆ ರುದ್ರದೇವರಿಗೆ ಒಂದಿಷ್ಟು ಅಭಿಷೇಕ ಮಾಡಿಸ್ಲಿಕ್ಕೆ ಅಂತ ಪುರೋಹಿತರನ್ನ ಇನ್ನೂ ಕೆಲವರನ್ನ ಕಳಿಸಿರ್ತಾಳೆ ಧರಣಿದೇವಿ. ಅವರೆಲ್ಲ ಅವತ್ತು ರುದ್ರಾಭಿಷೇಕಕ್ಕೆ ಬಂದಿರ್ತಾರೆ. ಏಕಾದಶ ರುದ್ರಾಭಿಷೇಕ ಇದು ನಡೀತಾ ಇರುತ್ತೆ. ಅಷ್ಟೊತ್ತಿಗೆ ಬಕುಳಾದೇವಿನೂ ಕೂಡ ಅಲ್ಲಿ ಬಂದಿರ್ತಾಳೆ. ಬಂದು ಅಲ್ಲಿ ಯಾರ್ಯಾರು ಪದ್ಮಾವತಿಯ ಸ್ನೇಹಿತೆಯರಿದ್ರು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಳೆ. ಆದ್ರೆ ಶ್ರೀನಿವಾಸನಿಗೆ ಅನ್ನಿಸ್ತು, ಯಾವಾಗ ಈ ಬಕುಳಾದೇವಿಯನ್ನ ಕಳಿಸಿದಾಗ ಅನ್ನಿಸ್ತಂತೆ, ಅಲ್ಲ ಈ ಹೆಂಗಸರು ನಂಬೋದು ಕಷ್ಟ, ಇವ್ರಿಗೆ ಹೇಳಿದ ಕೆಲಸ ಸರಿಯಾಗಿ ಮಾಡ್ತಾರೋ ಇಲ್ವೋ, ನಾನೇ ಇನ್ನೊಂದು ರೂಪದಿಂದ ಹೊರಟು ಬಿಡ್ತೀನಿ ಅಂತ ಹೇಳಿ ತಾನು ಆ ಕೂಡಲೇ ಕೊರವಂಜಿ ರೂಪವನ್ನು ಧರಿಸಿಕೊಂಡು ತಾನು ಹೊರಡ್ತಾನೆ. ಆ ಕೊರವಂಜಿ ಅನ್ನೋ ರೂಪ ಅತ್ಯದ್ಭುತ. ಆ ರೂಪದಲ್ಲಿ ಭಗವಂತ ತಾನು ಬ್ರಹ್ಮದೇವರನ್ನ ಮಗುವನ್ನಾಗಿ ಹೊತ್ಕೊಂಡು ಸೊಂಟದಲ್ಲಿ ಇಟ್ಟುಕೊಂಡು ಹೋಗ್ತಾನೆ. ಬ್ರಹ್ಮದೇವರು 7 ತಿಂಗಳ ಮಗುವಾಗಿರ್ತಾರೆ. ಇನ್ನು ರುದ್ರದೇವರು ಅವರು ಊರುಗೋಲು, ಸ್ವಲ್ಪ ವಯಸ್ಸಾಗಿರುತ್ತೆ, ಅದರಿಂದ ಒಂದು ಕೋಲ್ ಬೇಕಾಗಿರುತ್ತೆ, ಅದು ರುದ್ರದೇವರು ಆ ರೂಪದಲ್ಲಿ ಬಂದಿರ್ತಾರೆ. ಮತ್ತೊಂದು ಬುಟ್ಟಿ, ಅದು ಸಮಗ್ರ ಬ್ರಹ್ಮಾಂಡವೇ ಬುಟ್ಟಿ. ಹೀಗೆ ಇಂಥ ವಿಶಿಷ್ಟವಾದ ಕೊರವಂಜಿ ರೂಪವನ್ನು ಹೊತ್ತುಕೊಂಡು ಸೀದಾ ನಾರಾಯಣಪುರಕ್ಕೆ ಶ್ರೀನಿವಾಸ ಬಂದಿದ್ದಾನೆ. ಬಂದು ಅಲ್ಲಿ ಜೋರಾಗಿ ಉದ್ಘೋಷಣೆಯನ್ನು ಮಾಡ್ತಾ ಇದ್ದಾನೆ ಕೊರವಂಜಿ ರೂಪದಲ್ಲಿ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಗುತ್ತೆ, ಹಾಗೆ ಯಾರು ಕನ್ಯರಿದಾರೋ ಅವ್ರು ಒಳ್ಳೆ ವರ ಸಿಗ್ತಾನೆ, ಅಷ್ಟೇಕೆ ಏನೇನು ಬೇಕೋ ನಿಮ್ಮ ಎಲ್ಲ ಅಭೀಷ್ಟಗಳನ್ನ ಪೂರೈಸ್ಕೊಳ್ಳಿ, ಬನ್ನಿ ಬನ್ನಿ ಅಂತ ದೇವರೇ ಕರೀತಾ ಇದ್ದಾನೆ. ಯಾರ್ಯಾರು ಅವತ್ತಿನ ದಿವಸ ಹೋದ್ರೋ ಎಲ್ರಿಗೂ ಅಭೀಷ್ಟ ಪೂರ್ಣ ಖಂಡಿತ. ಇಷ್ಟೆಲ್ಲ ಹೇಳಿದಾಗ ಈ ವಿಷಯ ಅಲ್ಲಿನ ಪದ್ಮಾವತಿಯ ಸ್ನೇಹಿತರಿಗೆ ಕಿವಿಗೆ ಬಿತ್ತು. ಸೀದಾ ರಾಣಿಯರಿಗೆ ಹೋಗಿ ತಲುಪಿಸ್ತಾರೆ ಈ ವಿಷಯವನ್ನ. ಧರಣಿ ದೇವಿಗೆ ಒಳ್ಳೇದಾಯ್ತು, ಈಗ ನನ್ನ ಮಗಳ ವಿಚಾರವನ್ನ ಕೇಳ್ಕೊಂಡ್ಬಿಡೋಣ ಏನಾಗಿದೆ ಅಂತ ಹೇಳಿ ಸಾಕ್ಷಾತ್ ಧರಣಿ ದೇವಿನೇ ಬರ್ತಾಳೆ. ಬಂದಾಗ ಇಲ್ಲಿ ಭೇಟಿ ಆಯಿತು, ಈ ಕೊರವಂಜಿ ರೂಪದ ಶ್ರೀನಿವಾಸನ ಭೇಟಿ. ಇಬ್ಬರಿಗೂ ಮಾತುಕತೆ ಶುರುವಾಯಿತು. ಆಗ ಶ್ರೀನಿವಾಸ ಹೇಳ್ತಾನೆ, ಏನಿಲ್ಲ, ಹಿಂದೆ ಇವರೆಲ್ಲ ಹೂವನ್ನು ಕೇಳಲಿಕ್ಕೆ ಅಂತ ಹೋಗಿದ್ರು, ಆಗ ಪದ್ಮಾವತಿಗೆ ಶ್ರೀನಿವಾಸನ ಮೇಲೆ ಮನಸ್ಸಾಗಿದೆ. ಇದು ಆ ಮನಸ್ಸು ಆಗಿರೋದ್ರಿಂದ ತನ್ನಿಮಿತ್ತ ಈ ಜ್ವರ ಬಂದಿರೋದಷ್ಟೇ. ಹಾಗಾಗಿ ಬೇಗ ನಿನ್ನ ಮಗಳನ್ನ ಶ್ರೀನಿವಾಸನ ಕೊಟ್ಟು ಮದುವೆ ಮಾಡು, ಇಲ್ಲ ಅಂದ್ರೆ ಇನ್ನು 3 ದಿವಸ ಅಷ್ಟೇ ಬದುಕಿರೋಲ್ಲ ಆಮೇಲೆ ಅವಳು ಅಂತ ಈ ರೀತಿ ಕೊರವಂಜಿ ರೂಪದಲ್ಲಿ ಶ್ರೀನಿವಾಸ ಹೇಳೇಬಿಟ್ಟ. ಆ ಶ್ರೀನಿವಾಸನ ಸಹಾಯಿಕೆ ಅಂದ್ರೆ ಬಕುಳಾದೇವಿ ಅಂತ ಒಬ್ಳು ವೃದ್ಧಳು ಬರ್ತಾಳೆ, ವೃದ್ಧ ಹೆಂಗಸು. ಅವಳು ಬಂದು ಪ್ರಸ್ತಾವವನ್ನ ಇಡ್ತಾಳೆ. ಆಗ ಅದಕ್ಕೆ ನೀವು ಒಪ್ಕೊಳ್ಳಿ ಅಂಥೇಳಿ ಕೊರವಂಜಿ ತಾನು ಆಕಾಶರಾಜನನ್ನು ಕರೆಸಿ ಅಲ್ಲೇ ಮಾತಿನ ಮುಖಾಂತರ ನಿಶ್ಚಯ ಮಾಡಿಸ್ಕೊಂಡು, ಅಂದ್ರೆ ನಾವು ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡೋದು ಅಂತ ಹೀಗೆ ಸಂಕಲ್ಪ ಮಾಡಿಸ್ಕೊಂಡು ದಿಢೀರಂತ ಕೊರವಂಜಿ ವೇಷದಲ್ಲಿ ಶ್ರೀನಿವಾಸ ಈ ಕಡೆಯಿಂದ ಪಲಾಯನ ಮಾಡ್ತಾನೆ, ಆ ಕಡೆ ಓಡ್ ಹೋಗ್ಬಿಟ್ಟ. ಇದಾದ್ಮೇಲೆ ಮುಂದಿನ ಘಟನೆ. ಅಷ್ಟೊತ್ತಿಗೆ ಅಲ್ಲಿ ಬಕುಳಾದೇವಿ ಸರಿಯಾಗಿ ಅಗಸ್ತ್ಯೇಶ್ವರನ ಸ್ಥಳಕ್ಕೆ ಬಂದಿದ್ದಾಳೆ, ಸ್ನೇಹಿತೆಯರೊಂದಿಗೆ ಮಾತಾಡಿದಾಳೆ. ಪುರೋಹಿತರು ಎಲ್ಲ ರುದ್ರಾಭಿಷೇಕ ಮುಗಿಸಿದ್ದಾರೆ. ಧರಣಿ ದೇವಿಗೆ ವಿಷಯ ಗೊತ್ತಾಯಿತು, ಹೀಗೊಬ್ಬಳು ವೃದ್ಧ ಹೆಂಗಸು ಬಂದಿದ್ದಾಳೆ, ಹೀಗೆ ವಿವಾಹ ಪ್ರಸ್ತಾವವನ್ನು ಇಟ್ಟಿದ್ದಾಳೆ ಅಂತ. ಏಕಾಂತದಲ್ಲಿ ಹೋಗ್ತಾಳಂತೆ, ಒಬ್ಬಳೇ ಇದ್ದಾಳೆ ಪದ್ಮಾವತಿ. ಹೋಗಿ ನಿಜಾನ ಹೀಗೆಲ್ಲ ಆಯ್ತಾ ಅಂತ ಧರಣಿ ದೇವಿ ಕೇಳ್ತಾಳೆ. ಹೌದಮ್ಮ ಅಂತ ಪದ್ಮಾವತಿ ಹೇಳ್ತಾಳೆ. ಇಷ್ಟಾಯ್ತು. ದುಃಖ ಅಲ್ಲ, ಅತ್ಯಂತ ಖುಷಿ ಪಟ್ಲಂತೆ ಯಾರು ಧರಣಿ ದೇವಿ. ಸೀದಾ ಹೋಗಿ ಆಕಾಶರಾಜನಿಗೆ
ತನ್ನ ಗಂಡನಿಗೆ ವಿಷಯವನ್ನ ತಿಳಿಸ್ತಾಳೆ. ತಿಳಿಸಿದ ಕೂಡಲೇ ಬಹಳ ಸಂತುಷ್ಟನಾದ ಆಕಾಶರಾಜ, ಆಯ್ತು, ತೀರ್ಮಾನ ಮಾಡ್ಬಿಡೋಣ, ವಿವಾಹ ನಿಶ್ಚಯ ಹೇಗಿದ್ರು ಮಾನಸಿಕವಾಗಿ ಮಾಡಿ ಆಗಿದೆ, ನಾವು ಶ್ರೀನಿವಾಸನಿಗೆ ನಮ್ಮ ಕನ್ನಿಕೆಯನ್ನ ಅಂದ್ರೆ ಪದ್ಮಾವತಿಯನ್ನ ಅರ್ಪಿಸೋಣ ಅಂತ ಹೇಳಿ ಮಾಡಿಕೊಂಡ್ರು. ತಕ್ಷಣ ಬೃಹಸ್ಪತ್ಯಾಚಾರ್ಯರನ್ನ ಕರೀತಾರೆ. ಕರೆದು ಒಂದು ಲಗ್ನ ಪತ್ರಿಕೆಯನ್ನ ಬರೆಸ್ತಾರೆ. ವಿಳಂಬಿ ಸಂವತ್ಸರದ ವೈಶಾಖ ಶುಕ್ಲ ದಶಮಿ ಶುಕ್ರವಾರದ ದಿನ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಲಾಗುವುದು ಅಂತ ಹೇಳಿ ಒಂದು ಲಗ್ನ ಪತ್ರಿಕೆಯನ್ನ ಬರೆದಾಯ್ತು. ಇದಾದ್ಮೇಲೆ ಶುಕಾಚಾರ್ಯರಿಗೆ ಇದನ್ನ ಕಳಿಸ್ತಾರೆ. ಆ ಕಡೆ ಶುಕಾಚಾರ್ಯರು ಯಾವಾಗ ಈ ಲಗ್ನ ಪತ್ರಿಕೆ ಈ ವಿಷಯವನ್ನೆಲ್ಲ ತಿಳ್ಕೊಳ್ತಾರೆ, ಯದ್ನೋ ಬಿದ್ನೋ ಅಂತ ಹೇಳಿ ಅವರು ಒಂದು 3/4 ಗಂಟೆ ಕುಣಿತಾರೆ. ಆಮೇಲೆ ಶ್ರೀನಿವಾಸನ ಬಳಿ ಆ ಲಗ್ನ ಪತ್ರಿಕೆಯನ್ನು ಬಂದು ಸಮರ್ಪಣೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ತಾವು ವೈರಾಗ್ಯ ಶಿಖಾಮಣಿಗಳಾಗಿದ್ರು ಚೆನ್ನಾಗಿ ವೇಷವನ್ನ ಧರಿಸ್ಕೊಂತಾರಂತೆ. ನಾ ದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಎಂಥ ಶುಭ ಸುದ್ದಿ, ಇದನ್ನ ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ಹಾಗಾಗಿ ಚೆನ್ನಾಗಿ ನಾನು ವಸ್ತ್ರ ಆಭರಣಗಳನ್ನು ಹಾಕೊಳ್ಬೇಕು ಅಂತ ಎಲ್ಲ ಹಾಕೊಂಡು ಶುಕಾಚಾರ್ಯರು ತಾವು ಶ್ರೀನಿವಾಸನ ಸನ್ನಿಧಾನಕ್ಕೆ ಬಂದು ಆಕಾಶರಾಜನಿಗೆ ಒಂದು ಪತ್ರವನ್ನ ಆ ಶ್ರೀನಿವಾಸನ ಕೈಲಿ ಬರೆಸ್ತಾರೆ. ಆಮೇಲೆ ಆ ಲಗ್ನ ಪತ್ರಿಕೆಯನ್ನು ತಗೊಂಡು ಸೀದಾ ನಾರಾಯಣಪುರಕ್ಕೆ ಬರ್ತಾರೆ. ಇಷ್ಟಾಗಿ ಶ್ರೀನಿವಾಸ ತಾನು ಬಕುಳಾದೇವಿಗೆಲ್ಲ ವಿಷಯ ಹೇಳ್ತಾನೆ, ಈ ಥರ ಎಲ್ಲ ಲಗ್ನ ಪತ್ರಿಕೆ ವಿಚಾರ ಆಯಿತು, ಎಲ್ಲ ನಿನ್ನಿಂದಲೇ ಆಯಿತು ಅಂತ ಹೇಳಿ. ಆಗ ಬಕುಳಾದೇವಿ ಪ್ರಾರ್ಥನೆಯನ್ನು ಮಾಡ್ತಾಳೆ, ಸರಿ ಮದುವೆ ಏನೋ ನಿಶ್ಚಯ ಆಯಿತು, ಮದುವೆ ಕರಿಬೇಕಲ್ಲ, ನೀನೆಲ್ಲ ನಿನ್ನ ಪರಿವಾರವನ್ನ ಕರಿ. ಸರಿ, ಬ್ರಹ್ಮದೇವರಿಗೆ ಆಜ್ಞೆಯನ್ನ ಮಾಡ್ತಾನೆ ಪರಮಾತ್ಮ. ಒಂದು ಪತ್ರವನ್ನು ಬರೆದ. ಆ ಪತ್ರ ಬ್ರಹ್ಮಲೋಕಕ್ಕೆ ತಲುಪಿ ಆದಮೇಲೆ ಅಲ್ಲಿ ಬ್ರಹ್ಮದೇವರು ವಾಯುದೇವರ ಮುಖಾಂತರ ಅದನ್ನ ಎಲ್ಲರ ಮುಂದೆ ಬೋಧಿಸ್ತಾರೆ. ಓದಾಯ್ತು, ಬಹಳ ಸಂತೋಷ ಆಯಿತು, ಪರಮಾತ್ಮನಿಗೆ ವಿವಾಹ ಅಂತೆ, ನಾವೆಲ್ಲ ಆ ಶುಭ ಗಳಿಗೆಗೆ ಹೋಗೋಣ, ಭಾಗವಹಿಸೋಣ ಅಂತ ಹೇಳಿ ಒಬ್ಬೊಬ್ಬರೇ ಸಸೈನ್ಯರಾಗಿ ಬಂದ್ರಂತೆ. ಅಂದ್ರೆ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಇವರೆಲ್ಲರೊಡನೆ ಬ್ರಹ್ಮದೇವರು ಬಂದಿದ್ದಾರೆ. ಅಷ್ಟೇ ಅಲ್ಲ, ರುದ್ರದೇವರು ಪಾರ್ವತೀ ದೇವಿಯ ಜೊತೆಗೆ, ವಾಯುದೇವರು ಭಾರತೀ ದೇವಿಯ ಜೊತೆಗೆ, ಇಂದ್ರಾದಿ ದೇವತೆಗಳೆಲ್ಲ ತಮ್ಮ ತಮ್ಮ ಪತ್ನಿಯರೊಂದಿಗೆ ಆ ಶೇಷಾಚಲಕ್ಕೆ ಬಂದಿದ್ದಾರೆ. ಆಗ ಬ್ರಹ್ಮದೇವರು ಬಂದ್ರಲ್ಲ, ಬಂದು ಕೂಡಲೇ ಶ್ರೀನಿವಾಸನಿಗೆ ಅತ್ಯಂತ ಸಂತೋಷ. ಸೀದಾ ಬಂದು ಬ್ರಹ್ಮದೇವರನ್ನ ಆಲಿಂಗನ ಮಾಡಿಕೊಂಡು ಆರಾಮಾಗಿ ಇದಿರಲ್ವಾ ಅಂತ ಹೇಳಿ ಎಲ್ಲ ದೇವತೆಗಳನ್ನು ಕೂಡ ಪುನಃ ಪ್ರಶ್ನೆ ಮಾಡಿ ಕೊನೆಗೆ ಎಲ್ಲ ವಿಷಯವನ್ನ ಹೇಳ್ತಾರೆ ಶ್ರೀನಿವಾಸ ದೇವರು. ಹೀಗೆಲ್ಲ ಆಗೋಯ್ತು ಅಂತೆಲ್ಲ. ಸರಿ, ಇಷ್ಟೆಲ್ಲ ದೇವತೆಗಳು ಬಂದಾಗ ಉಳ್ಕೊಳ್ಳಿಕ್ಕೆ ವಾಸವ್ಯವಸ್ಥೆ ಬೇಕು. ಅದಕ್ಕೆ ವಿಶ್ವಕರ್ಮನ ಮುಖಾಂತರ ಅಲ್ಲೆಲ್ಲ ವಾಸವ್ಯವಸ್ಥೆಯನ್ನ ಶ್ರೀನಿವಾಸ ಮಾಡಿಸ್ತಾನೆ. ಅಂದ್ರೆ ಇಂದ್ರದೇವರಿಗೆ ಪ್ರಚೋದನೆ ಕೊಡೋ ಮುಖಾಂತರ ಅವರೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಉಳ್ಕೊಳ್ಳಿಕ್ಕೆ. ಇಷ್ಟಾಗಿ ಲಕ್ಷ್ಮಿಯನ್ನ ಕರೀತಾನೆ ಶ್ರೀನಿವಾಸ. ಯಾಕೆಂದ್ರೆ ಲಕ್ಷ್ಮಿ ನಿಂತು ನೆರವೇರಿಸ್ಬೇಕು ಈ ಮದುವೆಯನ್ನ. ಯಾಕಂದ್ರೆ ಹಿಂದೆ ಸೀತೆಗೆ ರಾಮ ಹೇಳಿರ್ತಾನೆ ಆ ಮಾತನ್ನು. ಆ ನಿಟ್ಟಿನಲ್ಲಿ ಸೂರ್ಯನ ಮುಖಾಂತರ ಲಕ್ಷ್ಮೀ ದೇವಿಯನ್ನ ಕರೆಸ್ಕೊಂಡು ಎಲ್ಲ ವಿಷಯಗಳನ್ನ ಶ್ರೀನಿವಾಸ ಲಕ್ಷ್ಮಿಗೆ ನೆನಪಿಸಿಕೊಟ್ಟು, ಆಯ್ತು ನಾನೇ ನಿಂತು ಮದುವೆಯನ್ನ ಮಾಡಿಸ್ತೇನೆ ಅಂತ ಹೇಳಿ ಲಕ್ಷ್ಮೀದೇವಿನೂ ಕೂಡ ಇದ್ದು ಶ್ರೀನಿವಾಸನಿಗೆ ಅಭ್ಯಂಗ ಸ್ನಾನವನ್ನ ಮಾಡಿ ಚೆನ್ನಾಗಿ ಅವನಿಗೆ ಅಲಂಕಾರವನ್ನ ಮಾಡ್ತಾಳೆ. ಇಷ್ಟೆಲ್ಲ ಆಯ್ತು, ಮದುವೆಗೆ ಖರ್ಚು ಬೇಕು. ಮದುವೆ ಖರ್ಚು ಮಾಡಬೇಕು ಅಂದ್ರೆ ಅಷ್ಟು ಸಂಪತ್ತಿಯಲ್ಲಿ ಸಿಗತ್ತೆ. ಅದಕ್ಕೆ ಕುಬೇರ ಇದ್ದಾನೆ. ಆ ಕುಬೇರನ ಬಳಿ ಆಗ ಶ್ರೀನಿವಾಸ ದೇವರು ಸಾಲವನ್ನ ಇಸ್ಕೊಂಡ್ರಂತೆ. ಎಷ್ಟು? 14 ಲಕ್ಷ ರಾಮಟಂಕಿ ವರಹ. ಇಷ್ಟನ್ನ ತಗೊಂಡು ಸಾಲವಾಗಿ ಕೊನೆಗೆ ಕೆಲಸ ಹಾಕಿದ ಅವನಿಗೆ. ಸಾಲ ತಗೊಂಡಾದ್ಮೇಲೆ ನಿಂದೇ ಜವಾಬ್ದಾರಿ ಇದೆಲ್ಲ, ಎಲ್ಲ ದಿನಸಿ ಪದಾರ್ಥ ಹಿಡಿದು ಏನೇನು ಪದಾರ್ಥ ಇದೆ ಅದೆಲ್ಲ ಖರ್ಚು ಮಾಡೋದು ನಿಂದೇ ಜವಾಬ್ದಾರಿ ಅಂತ ಆಜ್ಞಾಪನೆ ಮಾಡಿದ್ದಾನೆ. ಆಮೇಲೆ ಅಡುಗೆ ಮಾಡೋದು ಯಾರು? ಅಗ್ನಿದೇವನಿಗೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ ಆ ವ್ಯವಸ್ಥೆ. ಆಮೇಲೆ ಎಲ್ಲ ದೇವರಿಗೆ ನೈವೇದ್ಯ ಮಾಡಿಸಿ, ಅಂದ್ರೆ ನರಸಿಂಹ ದೇವರು ಕುಲದೇವರು ಶ್ರೀನಿವಾಸನಿಗೆ, ಆ ನರಸಿಂಹನಿಗೆಲ್ಲ ನೈವೇದ್ಯ ಸಮರ್ಪಣೆ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬ ಋಷಿ ಮುನಿಗಳನ್ನ ತಾರತಮ್ಯ ಪ್ರಕಾರವಾಗಿ ಸಾಲಾಗಿ ಕೂಡಿಸಿ ಶ್ರೀ ನೃಸಿಂಹಾರ್ಪಣಮಸ್ತು ಅಂತ ಹೇಳಿ ಎಲ್ಲ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡಾಯಿತು. ಎಲ್ಲ ಬ್ರಾಹ್ಮಣರ ಭೋಜನ ಆಯಿತು. ಅದಾದ್ಮೇಲೆ ನಂತರ ಬಕುಳಾದೇವಿ, ಲಕ್ಷ್ಮೀದೇವಿ, ಬ್ರಹ್ಮಾದಿ ದೇವತೆಗಳು ತಾವೆಲ್ಲ ಭೋಜನಕ್ಕೆ ಕೂತ್ರಂತೆ. ಅಲ್ಲಿ ವಿಶ್ರಾಂತಿ ಆಯಿತು. ಮಾರನೇ ದಿವಸ ಅಂದ್ರೆ ನವಮಿ ಬೆಳಗಿನ ಜಾವದಲ್ಲಿ ಎಲ್ಲ ಹೊರಡುವಂತ ಸಿದ್ಧತೆ. ಅಂದ್ರೆಲ್ಲ ಈ ಕಡೆ ಗಂಡಿನ ಮನೆಯವರು, ಆ ಕಡೆ ಹೆಣ್ಣಿನ ಮನೆಯವ್ರ ಕಡೆ ಹೊರಡುವಂತ ಸಂದರ್ಭ. ಆಗ ಬ್ರಹ್ಮದೇವರಿಗೆ ಶ್ರೀನಿವಾಸ ಅಪ್ಪಣೆ ಮಾಡಿದ ರೀತಿಯಲ್ಲಿ ಎಲ್ಲರ ಜೊತೆಗೆ ಬ್ರಹ್ಮದೇವರು ಹೊರಡಲಿಕ್ಕೆ ಶುರು ಮಾಡ್ತಾರೆ. ಆಗ ಎಂಥ ವೈಭವ ಇತ್ತು ಅಂದ್ರೆ, ಸಾಮಾನ್ಯವಾಗಿ ಮದುವೆಗೆ ಅಂತಂದ್ರೆ ಎಷ್ಟು ಜನ ಬರ್ತಾರೆ, ಇಲ್ಲೋ ಸಕಲ ದೇವಾನುದೇವತೆಗಳು, ಋಷಿ ಮುನಿಗಳು, ಎಷ್ಟು ಕಶ್ಯಪಾದಿ ಋಷಿಗಳೆಲ್ಲ ಬಂದಿದ್ದಾರೆ. ಅವರೆಲ್ಲ ಈ ಕಲ್ಯಾಣ ಮಹೋತ್ಸವ ನೋಡ್ಬೇಕು. ದೇವತೆಗಳ ಕಡೆ ಎಲ್ಲರೂ ನೆಲೆಸಿದ್ದಾರೆ. ಗಂಧರ್ವಾದಿಗಳೆಲ್ಲ ಹಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ದಶಾವತಾರ ಚರಿತ್ರೆಗಳನ್ನ. ಹಾಗೆ ಮಂದಿ ಮಾರ್ಗದಲ್ಲೆಲ್ಲ
ಹೊಗಳುತ್ತಾ ಇದ್ದಾರೆ ಆ ಶ್ರೀನಿವಾಸನನ್ನ. ಇನ್ನು ಅಪ್ಸರಾಸ್ತ್ರೀಯರು ಕುಣಿತಾ ಇದ್ದಾರೆ, ಬ್ರಾಹ್ಮಣರೆಲ್ಲ ವೇದಘೋಷ, ಸುಮಂಗಲಿಯರೆಲ್ಲ ಮಂಗಳಗೀತೆ, ವಾದ್ಯ ದುಂದುಭಿ ಎಲ್ಲ ಮೊಳಗ್ತಾ ಇದೆ. ಸಂಭ್ರಮದಿಂದ ಹೊರಡ್ತಾ ಮಧ್ಯಕ್ಕೆ ಶುಕಾಚಾರ್ಯರ ಆಶ್ರಮಕ್ಕೆ ಬಂದು ನಿಂತಾಗ ಶುಕಾಚಾರ್ಯರು ಬಹಳ ಖುಷಿ ಆಗೋಯ್ತು. ಈ ಕಡೆ ಬಕುಳಾದೇವಿ ಇದ್ದಾಳೆ, ಲಕ್ಷ್ಮೀದೇವಿ ಇದ್ದಾಳೆ, ಶ್ರೀನಿವಾಸ ಇದ್ದಾನೆ, ಇವರಿಗೆಲ್ಲ ಸಾತ್ವಿಕ ಭೋಜನವನ್ನ ಏರ್ಪಾಟ್ ಮಾಡಿದ್ದಾರೆ ಶುಕಾಚಾರ್ಯರು. ಆದ್ರೆ ಸ್ವಲ್ಪ ಬೇರೆಯವ್ರಿಗೆಲ್ಲ ಕೋಪ ಬಂತಂತೆ. ಇದೇನು ಶ್ರೀನಿವಾಸನಿಗೆ ಮಾತ್ರ ವ್ಯವಸ್ಥೆ ಆಯ್ತು, ನಮ್ಮ ಕಥೆ ಎಲ್ಲ ಏನು ಅಂತ ಋಷಿಮುನಿಗಳಿಗೆಲ್ಲ ಕೋಪ ಬಂತಂತೆ. ಕೋಪ ಬಂದಿದ್ದು ಗೊತ್ತಾಯ್ತು ಶ್ರೀನಿವಾಸನಿಗೆ. ಆಶ್ರಮದಿಂದ ಹೊರಗೆ ಬಂದು ಒಮ್ಮೆ ತೇಗದ್ನಂತೆ ಶ್ರೀನಿವಾಸ ದೇವರು. ತೇಗದ ಕೂಡಲೇ ಎಲ್ರಿಗೂ ಮೃಷ್ಟಾನ್ನ ಭೋಜನ ಮಾಡಿದಾಗ ಏನು ತೃಪ್ತಿ ಆಗ್ಬೇಕು ಅದು ಆಗೋಯ್ತಂತೆ ಒಂದೇ ಕ್ಷಣದಲ್ಲಿ. ಅಷ್ಟೆಲ್ಲ ಆದ್ಮೇಲೆ ಎಲ್ಲ ಋಷಿ ಮುನಿಗಳಿಗೆ ಸಂತೋಷ ಆಗೋಯ್ತು. ಏನ್ ಶುಕಾಚಾರ್ಯನ ಹೊಗಳಿದ್ದು ತಿಂದಿಲ್ಲ ಮಾಡಿಲ್ಲ, ದೇವ್ರ ತೇಗಿ ಇವ್ರಿಗೆಲ್ಲ ತೃಪ್ತಿನೇ ಪಡಿಸ್ಬಿಟ್ಟಿದ್ದಾನೆ. ಅಲ್ಲೆಲ್ಲ ಹೊಗಳಾಗೋಯ್ತು. ಈ ಕಡೆ ನಾರಾಯಣಪುರದತ್ತ ಎಲ್ಲ ಇವರ ಪಯಣ ಪ್ರಾರಂಭ ಆಯ್ತು. ಇದು ಗಂಡಿನ ಮನೆ ಕಡೆಯ ಸಂಭ್ರಮ ಆಯ್ತು. ಆ ಕಡೆ ಹೆಣ್ಣಿನ ಮನೆ ಕಡೆಯವರೆಲ್ಲ ತಯಾರು ನಡೆಸ್ತಾ ಇದ್ದಾರೆ. ಆಕಾಶರಾಜ, ಧರಣಿದೇವಿ, ಪದ್ಮಾವತಿ ಎಲ್ಲ ಮಂಗಳ ಸ್ನಾನ ಮಾಡಿಕೊಂಡು ಪೀತಾಂಬರ ಉಟ್ಕೊಂಡು ಏನೇನು ಪುಣ್ಯಾಹವಾಚನ ಆಗಬೇಕು, ನಾಂದಿ ಶ್ರಾದ್ದ, ಅಷ್ಟವರ್ಗ, ಕುಲದೇವತಾ ಪ್ರತಿಷ್ಠೆ ಎಲ್ಲ ಶುಭ ಕಾರ್ಯಕ್ರಮಗಳೆಲ್ಲ ಆಯ್ತು. ಅಷ್ಟೊತ್ತಿಗೆ ಸಾಯಂಕಾಲ ಶ್ರೀನಿವಾಸ ದೇವರನ್ನ ಎದುರುಗೊಳ್ಬೇಕು. ಅಂದ್ರೆ ಏನು ವರಪೂಜೆ ಅಂತ ಹೇಳ್ತೀವಿ, ಅಂತ ಒಂದು ಸಂದರ್ಭ. ಅದಕ್ಕೆಲ್ಲ ಬಂದಿದ್ದಾರೆ. ಇನ್ನು ಶ್ರೀನಿವಾಸ ದೇವರನ್ನ ಆನೆ ಮೇಲೆ ಕೂತು ಮೆರವಣಿಗೆ ಮಾಡಿಸ್ಬೇಕು. ಅದಕ್ಕೆ ಆನೆಗೆಲ್ಲ ಶೃಂಗಾರ ಮಾಡಿದ್ದಾರೆ. ಅಷ್ಟೊತ್ತಿಗೆ ಶ್ರೀನಿವಾಸ ದೇವರನ್ನ ಗೌರವ ಆದರಗಳಿಂದ ಸ್ವಾಗತ ಮಾಡಿದ್ದಾರೆ. ಮೆರವಣಿಗೆ ಹೊರಟಾಯ್ತು. ಇನ್ನು ಈ ಶ್ರೀನಿವಾಸ ಮತ್ತೆ ಪದ್ಮಾವತಿ ಇಬ್ರು ಹೋಗಿ, ಅಂದ್ರೆ ಗಂಡು ಹೆಣ್ಣು ಹೋಗಿ ಒಂದು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಅದೇ ನಾರಾಯಣಪುರದ ಹೊರಗಡೆ ಒಂದು ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನ ಅದು ದುರ್ಗಾದೇವಿಯ ದೇವಸ್ಥಾನ. ಆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಇವರಿಬ್ರು ಪ್ರಾರ್ಥನೆ ಮಾಡಿದ್ದಾರೆ. ಆಕಾಶರಾಜನಿಗೂ ಅತ್ಯಂತ ಸಂತೋಷ. ಇನ್ನೇನು ಗಳಿಗೆ ಬಂದೇ ಬಿಡ್ತು. ಎಲ್ಲ ಈಗೇನು ದೇವರ ಸಮಾರಾಧನೆ ಅದಾಯ್ತು, ವರಪೂಜೆ ಕಾರ್ಯಕ್ರಮ ಆಯ್ತು. ಇನ್ನೇ ನಾಳೆ ದಿವಸ ಶ್ರೀನಿವಾಸ ಕಲ್ಯಾಣ ಅಂದ್ರೆ ಮದುವೆಯ ಒಂದು ಸಂದರ್ಭ. ವಿಜೃಂಭಣೆಯಿಂದ ವರನಿಗೋಸ್ಕರ ಏನೇನು ಸಿದ್ಧಪಡಿಸಿದ್ರು ಎಲ್ಲವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಉಳ್ಕೊಳ್ಳುವಂತಹ ವ್ಯವಸ್ಥೆ ಎಲ್ಲ ಮಾಡಾಯ್ತು. ಭೋಜನ ಎಲ್ಲ ಆಯ್ತು. ಅವತ್ತು ಸುಸ್ತಾಗೋ ಥರ ಭಗವಂತ ರಾತ್ರಿ ಹೊತ್ತು ಮೃಷ್ಟಾನ್ನ ಭೋಜನ ಆಯಿತು. ನಟನೆ ಮಾಡ್ತಾ ಯೋಗ ನಿದ್ರೆಗೆ ಜಾರಿದೆ. ಮರುದಿನ ಬಂದೇ ಬಂತು ವಿವಾಹದ ದಿವಸ, ವೈಶಾಖ ಮಾಸ, ಶುಕ್ಲ ಪಕ್ಷ, ದಶಮಿ, ಶುಕ್ರವಾರ. ಅವತ್ತಿನ ದಿವಸ ಆಕಾಶರಾಜ ತನ್ನ ಎಲ್ಲ ಪರಿವಾರದವರೊಂದಿಗೆ ಬಹಳ ಸಂತೋಷಗೊಂಡು ಬೆಲ್ಲ ಮಂಗಳ ಸ್ನಾನ ಮಾಡಿ ಪೀತಾಂಬರ ಆಭರಣ ಎಲ್ಲ ಹೊತ್ತುಕೊಂಡು ಧರಿಸ್ಕೊಂಡು ಆರಾಮಾಗಿ ಶೋಭಾಯಮಾನವಾಗಿದೆ. ಆಗ ಆನೆಗೆಲ್ಲ ಅಲಂಕಾರ ಮಾಡಿದೆ ಐರಾವತಕ್ಕೆ. ಯಾಕೆಂದ್ರೆ ಐರಾವತದ ಮೇಲೆ ಕೂತ್ಕೊಂಡು ಪರಮಾತ್ಮ ಅಲ್ಲಿಗೆ ಬರಬೇಕು. ಎಲ್ಲ ಸ್ವಾಗತ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಇನ್ನೇನು ಈ ವಿವಾಹ ಮಂಟಪಕ್ಕೆ ಕರೆ ತರಬೇಕು. ಮಂಗಳ ಗೀತೆ ಆಯಿತು, ವೇದಘೋಷ ಆಯಿತು, ಅಲ್ಲೆಲ್ಲ ನಾಗಸ್ವರ ಮತ್ತೆ ಸೇನೆಗಳೆಲ್ಲ ಜೋರಾಗಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ಏನು ಒಂದು ಒಳ್ಳೆ ವಿಷಯ ಅಂದ್ರೆ ಆ ಸಂದರ್ಭ ನೋಡ್ಲಿಕ್ಕೆ ಕಣ್ಣು ಸಾಲ್ತಾ ಇರಲಿಲ್ಲ. ಯಾಕೆಂದ್ರೆ ಆ ಕಡೆ ಈ ಕಡೆ ಸುತ್ತಲೂ ಜನ ನಿಂತು ಬಿಟ್ಟಿದ್ರಂತೆ. ಮಧ್ಯಕ್ಕೆ ಶ್ರೀನಿವಾಸ ದೇವರು ಐರಾವತದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಅರಳುಗಳನ್ನ ಲಾಜ ಅದನ್ನೆಲ್ಲ ಎರಚ್ತಾ ಇದ್ದಾರಂತೆ ಶ್ರೀನಿವಾಸ ದೇವರಿಗೆ. ಎಂಥ ವೈಭವ, ಇಂಥ ಕಲ್ಯಾಣ ಮಹೋತ್ಸವನ್ನ ನಾವು ನಮ್ಮ ಕಣ್ಣಿನಿಂದ ನೋಡ್ತಾ ಇದ್ದೀವಲ್ಲ ಅನ್ನುವ ಒಂದು ಭಕ್ತಿ ಭಾವನೆಯಲ್ಲಿ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ವರ ಬಂದ ಶ್ರೀನಿವಾಸ, ಅವನಿಗೆ ಪಾದ್ಯ, ಅರ್ಘ್ಯ, ಮಧುಪರ್ಕ ಏನೇನು ಕೊಡಬೇಕು ಅದೆಲ್ಲ ವಿವಾಹ ಮಂಟಪದಲ್ಲಿ ಏರ್ಪಾಟಾಯಿತು. ಎಲ್ಲರೂ ಕೂಡ ಅಲ್ಲಿ ತಾರತಮ್ಯ ಪ್ರಕಾರವಾಗಿ ಯಾರಿಗೆ ಯಾವ ಸ್ಥಾನನೋ, ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಹೀಗೆಲ್ಲ ವಿವಾಹದಲ್ಲಿ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಪೂರ್ತಿ ತುಂಬಿಕೊಂಡು ಬಿಟ್ಟಿದ್ದಾರೆ ದೇವತೆಗಳ ಗುಂಪೆ. ಹಾಗೆ ಋಷಿಮುನಿಗಳ ಗುಂಪು ಕೂಡ ತುಂಬಿತ್ತು. ಮಹಾಸಂಕಲ್ಪ ಪ್ರಾರಂಭ ಆಯಿತು. ಅಂದ್ರೆ ಜಗದೀಶನಿಗೆ ಈ ಕನ್ಯಾದಾನ ಮಾಡುವಂತಹ ಸಂಕಲ್ಪ ಏನಿತ್ತು ಅದನ್ನ ಆಕಾಶರಾಜ ತಾನು ಮಾಡಿದ್ದಾನೆ. ಇಬ್ರು ಕೂಡ ಅಂದ್ರೆ ಆಕಾಶರಾಜ ಮತ್ತೆ ಧರಣಿದೇವಿ ಇಬ್ರು ಕೂಡ ಆನಂದ ಬಾಷ್ಪ ಸುರಿಸ್ತಾ ಇದ್ರಂತೆ. ಯಾಕೆಂದ್ರೆ ನಮ್ಮ ಮಗಳನ್ನ ಸಾಕ್ಷಾತ್ ಪರಮಾತ್ಮನಾದ ಶ್ರೀನಿವಾಸನಿಗೆ ನಾವು ಕೊಡ್ತಾ ಇದೀವಲ್ಲ ಅನ್ನುವ ಭಾವ ಇತ್ತು. ಆಮೇಲೆಲ್ಲ ವೈವಾಹಿಕ ಮಂಗಳ ಕಾರ್ಯಕ್ರಮ ಏನೇನು ಬೇಕು ಅದೆಲ್ಲ ನಡೀತು. ಕೈ ಮೇಲಿಡೋದು ಎಲ್ಲ ಆಯ್ತು. ಗಂಡು ಮತ್ತೆ ಹೆಣ್ಣು ಏನೇನು ಕಾರ್ಯಕ್ರಮ ಆಯ್ತು ಅದೆಲ್ಲ ಆಯ್ತು. ಹಾಗೆ ಶ್ರೀನಿವಾಸ ದೇವರು ಪದ್ಮಾವತಿಗೆ ಮಂಗಳ ಸೂತ್ರವನ್ನ ಕಟ್ತಾರೆ. ಕಟ್ಟಬೇಕಾದ್ರೆ ಎಲ್ಲರಿಗೂ ಗೊತ್ತಿರುವಂತಹ ಪ್ರಸಿದ್ಧವಾದ ಶ್ಲೋಕ, ಆ ಶ್ಲೋಕವನ್ನ ಹೇಳೋದು: ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಚಿರಂಜೀವ ಮಯಾ ಸಹ. ಅಂದ್ರೆ ಈ ಕಂಠಸೂತ್ರ ಏನು ನಾನು ಕಟ್ತಾ ಇದ್ದೀನಿ ಇದು ಜಗತ್ತಿಗೆ ಮಂಗಳಕರ ಅಂತ ಅಲ್ಲ, ಕಟ್ಟಿದ್ದು ಶ್ರೀನಿವಾಸ ದೇವರು. ಮಂಗಳ ಆಗ್ತಾ ಇರೋದು ಜಗತ್ತಿಗೆ. ಯಾಕೆ ಅಂದ್ರೆ ಈ ಶ್ರೀನಿವಾಸ ಕಲ್ಯಾಣದ ಈ ಸಂದರ್ಭವನ್ನ
ಯಾರು ನೆನಪಿಸ್ಕೊಳ್ತಾರೋ ಅವರಿಗೆ ಸರ್ವವಿಧ ಶುಭ ಮಂಗಳ, ಎಲ್ಲ ರೀತಿಯ ಮಂಗಳ ಉಂಟಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅದನ್ನ ನನ್ನ ಜೊತೆ ನಿರಂತರವಾಗಿ ಸುಖದಿಂದ ಇರುವಂತ ಮಂಗಳ ಸೂತ್ರವನ್ನ ಕಟ್ಟಾಯಿತು. ಅಲ್ಲಿಗೆ ಮದುವೆಯ ಒಂದು ಸಂದರ್ಭ ಮುಕ್ತಾಯ ಆಯಿತು. ಆದರೆ ಆಕಾಶರಾಜ ಸುಮ್ಮನೆ ಹಾಗೆ ಕಳಿಸ್ಬಿಡ್ತಾನ? ಅಳಿಯನಿಗೆ ಏನೇನು ಬೇಕೋ ವರದಕ್ಷಿಣೆ ಎಲ್ಲ ಕೊಟ್ಟ. ಏನೇನು ಕೊಟ್ಟ? ಬಂಗಾರದ ಕಿರೀಟ ಕೊಟ್ಟ, ಬಾಹುಬಂಧನ ಅಂದ್ರೆ ತೋಳಿಗೆ ಏನು ಆಭರಣವನ್ನ ಹಾಕೊಳ್ತಾರೆ ಅಂತ ಆಭರಣವನ್ನ ಕೊಟ್ಟ, ಕಂಠಕ್ಕೆ ಹಾಕೊಳ್ಳುವಂತ ಆಭರಣ, ನಡುಪಟ್ಟಿ, ಉಂಗುರ, ಹೀಗೆ ಪೀತಾಂಬರ ವಸ್ತ್ರ, ರಜದ ಪಾತ್ರೆ, ಏನೇನ್ ಬೇಕೋ ಸಂಸಾರ ನಡೆಸಲಿಕ್ಕೆ ಅಷ್ಟೆಲ್ಲ ಕೊಟ್ಟು ಇನ್ನೂ ವೈಭವದ ವಸ್ತುಗಳನ್ನು ಕೊಟ್ಟು ಉಪಚಾರ ಮಾಡ್ದ. ಹೀಗೆ ಒಟ್ಟಾಗಿ 4 ದಿವಸಗಳ ಕಾಲ ನಿರಂತರವಾಗಿ ಏನು ಈ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆಯಿತು, ಅದು ಅತ್ಯಂತ ವಿಜೃಂಭಣೆಯಿಂದ ಆಯಿತು. ಎಲ್ಲರೂ ಕೂಡ ಭಾಗವಹಿಸಿದ್ರು, ಇಂಥವ್ರು ಭಾಗವಹಿಸಿರ್ಲಿಲ್ಲ ಅಂತಿಲ್ಲ. ಅಷ್ಟೆಲ್ಲ ಸಂಭ್ರಮದ ವಾತಾವರಣ ಆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಲ್ಲಿತ್ತು. ಹೀಗೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಪೂರ್ಣ ವಿವರಿಸ್ತಾರೆ. ಇಂತಹ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಈ ಶ್ರೀನಿವಾಸ ಕಲ್ಯಾಣವನ್ನ ಪ್ರತಿನಿತ್ಯ ಎಲ್ಲರೂ ಕೂಡ ಶ್ರವಣ ಮಾಡಿ ಆ ಶ್ರೀನಿವಾಸ ಪದ್ಮಾವತಿಯರ ದಿವ್ಯ ಅನುಗ್ರಹವನ್ನ ಪಡೆದುಕೊಳ್ಳಿ ಅಂತ ತಿಳಿಸ್ತಾ, ಮತ್ತೊಂದು ಮುಖ್ಯ ವಿಷಯ, ಬರೀ ಶ್ರೀನಿವಾಸ ಕಲ್ಯಾಣವನ್ನ ಕೇಳ್ತಾ ಕೊಡೋದಲ್ಲ, ವರ್ಷಕ್ಕೆ ಒಮ್ಮೆ ಆದರೂ ಕೂಡ ತಿರುಮಲ ಕ್ಷೇತ್ರದಲ್ಲಿ ನಮಗೋಸ್ಕರ ಅಂತ ಭಗವಂತ ಇನ್ನೂ ತಾನು ಸನ್ನಿಹಿತನಾಗಿದ್ದಾನೆ ಪದ್ಮಾವತಿಯ ಜೊತೆಗೆ. ಅಂಥ ಪದ್ಮಾವತಿ ಸಹಿತನಾದ ಆ ಶ್ರೀನಿವಾಸನ ದರ್ಶನವನ್ನ ತಪ್ಪದೆ ಒಮ್ಮೆ ಆದ್ರೂ ಕೂಡ ವರ್ಷದಲ್ಲಿ ಮಾಡಿದ್ರೆ ಆ ಭೂವೈಕುಂಠ ನಿವಾಸಿಯಾದ ಆ ಶ್ರೀನಿವಾಸನ ಹಾಗೂ ಪದ್ಮಾವತಿಯ ಪೂರ್ಣ ಅನುಗ್ರಹ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಶ್ರೀನಿವಾಸನ ಹಾಗೂ ಪದ್ಮಾವತಿ ದೇವಿಯ ಪರಿಪೂರ್ಣ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.